ನಾಮದಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ದೇವರ ಕುಟುಂಬಕ್ಕೆ, ಈ ಸಭೆಯ ಕುಟುಂಬಕ್ಕೆ ಹೊಸದಾಗಿ ನವದಂಪತಿಗಳಾಗಿ ಬಂದಂತಹ ಸಹೋದರ ಪ್ರೇಮ್ ಕುಮಾರ್ ಮತ್ತು ನಾಗವೇಣಿ ಸಹ ನಾವು ಸ್ವಾಗತ ಮಾಡ್ತೀವಿ. ಚಪ್ಪಾಳೆ ಹೊಡ್ತಾ ದೇವರನ್ನ ಮಹಿಮೆ ಪಡಿಸಲಿ. ಆಮೆನ್. ಈ ಸಮಯದಲ್ಲಿ ಮೊದಲನೇದಾಗಿ ವಿವಾಹವು ಅಥವಾ ಮದುವೆ ದೇವರ ಚಿತ್ತಾನುಸಾರವಾಗಿ ನಡಿಬೇಕು, ಅದು ಚೆನ್ನಾಗಿರುತ್ತೆ. ಆಮೆನ್. ಓಕೆ, ವಾಕ್ಯವನ್ನು ನೋಡೋಣ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 3ನೇ ವಾಕ್ಯದಿಂದ ಓದೋಣ. ಸೆರೆಯವರ ಸಂಗಡ ನೀವು ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಸಂಭವಿಸುವವರನ್ನು ನೆನೆಸಿರಿ. ಸಾಕು, ಇಲ್ಲಿ ಗಮನಿಸ್ರಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡತರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಆಮೆನ್. ಇದನ್ನ ತೆಲುಗು ಮತ್ತು ತಮಿಳ್ ಇಂಗ್ಲಿಷ್ ಅಲ್ಲಿ ಓದಿ. వీరుడు వారితో కూడా బంధింపబడినట్లు బంధకములో నున్న వారిని జ్ఞాపకం చేసుకొనిడి. మీరును శరీరంతో ఉన్నారు గనక కష్టములు అనుభవించుచున్న వారిని జ్ఞాపకం చేసుకొనిడి. వివాహము అన్ని విషయములో ఘనమైనది. ಓಕೆ, ಅಂಡರ್ಲೈನ್ ಮಾಡಿ ಇಟ್ಕೋಬೇಕು. ಇಲ್ಲಿ ಕನ್ನಡದಲ್ಲಿ ಏನಿದೆ? ದಾಂಪತ್ಯವು ಮಾನ್ಯವಾದದ್ದು ಎಲ್ಲರೂ ಎಣಿಸಬೇಕು. తెలుగులో ಏನಿದೆ ಅಂದ್ರೆ అన్ని దాంట్లో అన్ని విషయంలో ఘనమైనದು, ತುಂಬ ಘನ ಉಳ್ಳದ್ದು. ಆಮೇಲೆ ತಮಿಳ್ ಯಾರು ಇಲ್ಲ, ಅಷ್ಟು ಮಾತ್ರ, ಆ ಒಂದು ವಾಕ್ಯ ಮಾತ್ರ ದಾಂಪತ್ಯದಿಂದ ಅಂತ. ಓಕೆ, ಅಲ್ಲಿ ಸಹ ಏನಾಗಿರ್ಬೇಕಂತೆ? ಘನವುಳ್ಳದ್ದು. ಓಕೆ, ತೆಲುಗಲ್ಲಿ ಮತ್ತೆ ತಮಿಳು ಘನವುಳ್ಳದ್ದು ಅಂತಿದೆ. ಇಲ್ಲಿ ಕನ್ನಡದಲ್ಲಿ ಮಾನ್ಯವಾದದ್ದೊಂದು ಹೇಳಲ್ಪಟ್ಟಿದೆ. ಎಲ್ಲದರಲ್ಲೂ ಎಲ್ಲ ಒಳ್ಳೆಯದು ಏನೇನಿದೆಯೋ ಆ ಎಲ್ಲಾದ್ರಲ್ಲೂ ಸಹ ಉತ್ತಮವಾಗಿರೋದು ಯಾವುದಂದ್ರೆ ಗಂಡ ಹೆಂಡತಿರ ಸಂಬಂಧ ಅಥವಾ ದಾಂಪತ್ಯ ಜೀವನ ಘನವುಳ್ಳದ್ದು ಅಂತೇಳಿ ದೇವರು ತೀರ್ಮಾನ ಮಾಡಿದ್ದಾರೆ. ಯಾರು ತೀರ್ಮಾನ ಮಾಡಿದ್ದು? ದೇವರು ತೀರ್ಮಾನ ಮಾಡಿದ್ದಾರೆ. ಆಮೆನ್. ಈಗ ಬಂಗಾರ ತಗೊಳ್ಳಿ. ಬಂಗಾರಗಿಂತ ವ್ಯಾಲ್ಯೂ ಇರೋದು ಯಾವುದು? ಮತ್ತು ಭೂಮಿಗಿಂತ ವ್ಯಾಲ್ಯೂ ಇರೋದು ಯಾವುದು? ಒಂದಕ್ಕೊಂದು ಇದೆ. ಬೆಳ್ಳಿ, ಬಂಗಾರ, ಜಮೀನು, ವಿದ್ಯಾಭ್ಯಾಸ ಇವೆಲ್ಲವೂ ಇದೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮನೆ, ಕಾರು, ಬಂಗಲೆಗಳು ಎಲ್ಲದರಲ್ಲೂ ಮಾನ್ಯವಾಗಿದೆ. ಇದಕ್ಕೆಲ್ಲದಕ್ಕಿಂತ ದೊಡ್ಡದಾದ ಘನ ಸಲ್ಲಿಸಬೇಕಾದ ಯಾವುದಕ್ಕಂದ್ರೆ ಈ ಒಂದು ದಾಂಪತ್ಯ ಜೀವನ. ಆಮೆನ್, ಆಮೆನ್. ಯಾವುದಕ್ಕೆ? ದಾಂಪತ್ಯ ಜೀವನ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಮನೇಲಿ ಜಗಳ ಇರೋದಿಲ್ಲ. ಅನೇಕ ಜನ ಗಂಡ ಹೆಂಡತಿ ಕಿತ್ಲಾಡೋದು ಏನಕ್ಕೋಸ್ಕರ ಅಂದರೆ, ಒಂದು ಸೀರೆ ಕೊಡಿಸಿಲ್ಲ, ಸೀರೆ ಚೆನ್ನಾಗಿಲ್ಲ, ಬಟ್ಟೆ ಚೆನ್ನಾಗಿಲ್ಲ, ಒಡವೆ ಕೊಡಿಸಿಲ್ಲ, ಮನೆ ಕಟ್ಟಿಲ್ಲ, ಗಾಡಿ ತೆಗೆದಿಲ್ಲ, ಈ ವಿಚಾರಗಳಿಗೆ ಕಿತ್ಲಾಡ್ತಿದ್ದಾರೆ. ಈ ವಿಚಾರ ಕಿತ್ಲಾಡಿಕೊಂಡು ಒಡೆದಾಡಿಕೊಂಡು ಸಂಬಂಧಗಳು ಬೇರೆ ಬೇರೆ ಆಗಿಬಿಟ್ಟಿದ್ದಾವೆ. ಸಂಬಂಧಗಳು ಡೈವರ್ಸ್ವರೆಗೂ ಹೋಗ್ಬಿಟ್ಟಿದ್ದಾವೆ. ಆದರೆ ಒಂದು ಗಮನಿಸಿರಿ, ಹಣ ಗಂಡ ಹೆಂಡತಿ ತೃಪ್ತಿ ಆಗಿರೋದಿಲ್ಲ. ಒಂದು ವೇಳೆ ಬಂಗ್ಲೆ ಕಟ್ಟಿದ್ರಿಂದ ಗಂಡ ಹೆಂಡತಿ ತೃಪ್ತಿ ಆಗಿರೋದಿಲ್ಲ. ಯಾರಿದ್ರೆ ತೃಪ್ತಿ ಆಗಿರ್ತದಂದ್ರೆ, ಇದೆಲ್ಲವೂ ಇಲ್ಲ ಅಂದ್ರು ಮರದ ಕೆಳಗೆ ಕೇಳಿ ನೋಡ್ರಿ, ಗಂಡ ಹೆಂಡತಿ ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಕಾರಣ ಏನಂದ್ರೆ ಅವರಲ್ಲಿ ಎಲ್ಲದಕ್ಕಿಂತ, ಬಂಗಾರಕ್ಕಿಂತ, ಕಾರ್ಗಿಂತ, ಮನೆಕ್ಕಿಂತ ಈ ಗಂಡ ಹೆಂಡತಿ ಸಂಬಂಧ ಉತ್ತಮವಾದದ್ದು, ತೃಪ್ತಿಯಾಗಿರಬೇಕು, ಸಂತೋಷವಾಗಿರಬೇಕು, ಇದು ಪ್ರಾಮುಖ್ಯತೆ ಕೊಡ್ಬೇಕಂತೇಳಿ ಉದ್ದೇಶಕ್ಕೋಸ್ಕರ ಅದು ಅವರು ಸಂತೋಷವಾಗಿರ್ತಾರೆ. ಈ ಸತ್ಯ ತಿಳ್ಕೊಂಡವರು ಮನೆಯಲ್ಲಿ ಜಗಳ ಇರೋದೇ ಇಲ್ಲ. ಮೊದಲು ನಿಮ್ಮ ಪ್ರೀತಿ, ಮೊದಲು ನಿಮ್ಮ ಒಂದು ಒಪ್ಪಂದ, ಮೊದಲು ನಿಮ್ಮ ಗಂಡ ಹೆಂಡತಿ ಸಂತೋಷವಾಗಿರ್ಬೇಕು. ಡಿಸ್ಕಷನ್ ಮಾಡ್ಕೊಂಡು ಮನೆ ಕಟ್ಟೋದು, ಕಾರ್ ತೆಗೆಯೋದು, ಇನ್ನೊಂದು ಮಾಡೋ ಎಲ್ಲ ಮಾಡಿ ಮೊದಲು ನೀವು ಸಂತೋಷವಾಗಿರಿ. ಮನೆ ನೋಡಿ ಸಂತೋಷ ಪಡೋದಲ್ಲ, ಗಂಡನ ನೋಡಿ ಸಂತೋಷ ಪಡು, ಹೆಂಡತಿ ನೋಡಿ ಸಂತೋಷ ಪಡು. ಉಳಿದಿದ್ದೆಲ್ಲ ಇದ್ರು ಸರಿ, ಇಲ್ದಿದ್ರು ಸರಿ, ಒಂದು ದಿವಸ ನಾವೆಲ್ಲ ಅದನ್ನು ಬಿಟ್ಟು ಹೋಗುವಂಥವರಾಗಿದ್ದೇವೆ. ಆಮೆನ್. ಇರುವ ದಿನವೆಲ್ಲ ತೃಪ್ತಿಯಾಗಿ ಸಂತೋಷಕರವಾಗಿರಬೇಕು. ಆಮೆನ್. ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಈ ಒಂದು ಮಾನ್ಯವಾಗಿದೆ. 4 ತುಂಬ ಇಂಪಾರ್ಟೆಂಟ್ ಮದುವೆ ವಿಚಾರದಲ್ಲಿ. ಮದುವೆ ಅಂಗೀಕಾರ ಆಗಬೇಕಾದ್ರೆ 4 ತುಂಬ ಮುಖ್ಯವಾಗಿರುವಂಥದ್ದು. ಆಮೆನ್. ಹಲ್ಲೆಲೂಯಾ. ಮೊದಲನೇದಾಗಿ ಮದುವೆ
ದೇವರು ಅಂಗೀಕಾರವಾಗಿರಬೇಕು. ಯಾರು ಅಂಗೀಕಾರ ಮಾಡಿರಬೇಕು? ಯಾರ ಮದುವೆ? ಯಾವುದೇ ಮದುವೆ ಆಗಲಿ ಯಾರು ಅಂಗೀಕಾರ ಮಾಡಿರಬೇಕು? ದೇವರು ಮಾಡಿರ್ಬೇಕು. ಯಾಕಂದ್ರೆ ಮದುವೆ ಅನ್ನೋದು ಮನುಷ್ಯರು ಮಾಡಿದ್ದಲ್ಲ, ದೇವರು ಮಾಡಿದ್ದು. ಮದುವೆ ಅನ್ನೋದು ಯಾರು ಮಾಡಿದ್ದು? ದೇವರು ಮಾಡಿದ್ದು. ಆದಮ ಅವಳಿಗೆ ಮದುವೆ ಮಾಡಿದವರು ಯಾರು? ಏಸಪ್ಪ. ಆಮೇನ್. ಅಲ್ಲಿ ಪ್ರಾರಂಭ ಆಗಿದ್ದು ಮದುವೆ. ಆಮೇನ್. ಮೊದಲು ನೋಡ್ರಿ, ಮದುವೆ ಸ್ಟಾರ್ಟ್ ಆಯಿತು. ಹೆಣ್ಣು ಗಂಡನ್ನ ಮದುವೆ ಮಾಡಿಸಿದ್ರು, ಸಂತಾನ ಅಭಿವೃದ್ಧಿ ಆಯಿತು. ಪ್ರಕಟಣೆಗೆ ಬಂದಾಗ ಸಭೆಯೆಂಬ ನಿಮ್ಮನ್ನ ಯೇಸು ಕ್ರಿಸ್ತನ ವಿವಾಹವಾಗ್ತಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ತುಂಬಾ ಮುಖ್ಯವಾದ ವಿಚಾರ. ಈ ಮದುವೆ ಜೊತೆಗೆ ಇನ್ನೊಂದು ಮದುವೆ ತುಂಬಾ ಇಂಪಾರ್ಟೆಂಟು. ಅದೇನಂದ್ರೆ ಯೇಸು ಕ್ರಿಸ್ತನಿಗೂ ಸಭೆಗೆ, ಅಂದ್ರೆ ಯೇಸು ಕ್ರಿಸ್ತನಿಗೂ ನಮಗೂ ಆಗುವಂತ ವಿವಾಹವು ಅತ್ಯಮೂಲ್ಯವಾದದ್ದು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರ ಚಿತ್ತಾನುಸಾರವಾಗಿ ಮದುವೆ ಆಗಬೇಕು. ನಾನು ಎಲ್ಲ ಜಾಗದಲ್ಲಿ ಹೇಳ್ತೀವಿ. ಮದುವೆ ಪ್ಲಾನ್ ಮಾಡಿದ್ಯಾರು? ಏಸಪ್ಪನ ಪ್ಲಾನ್ ಮಾಡಿದ್ರು. ಈಗ ನಾವು ಸಹ ನಾಗವೇಣಿಗೆ ಅನೇಕ ಹುಡುಗರನ್ನು ತೋರಿಸಿದ್ವಿ. ಅವ್ರು ನೋಡು, ಇವ್ರು ನೋಡು, ಇದು ನೋಡು, ಆ ಫೋಟೋ ನೋಡು, ಓಕೆ ಅನ್ನೋದು, ಮತ್ತೆ ಕ್ಯಾನ್ಸಲ್ ಮಾಡೋದು, ಇಲ್ಲ ಅವರು ಓಕೆ ಅಂದರೆ ಇವ್ರು ಕ್ಯಾನ್ಸಲ್ ಮಾಡೋದು. ಆಗಲೇ ಇಲ್ಲ. ನಿಮಗೂ ಯಾವುದನ್ನ ಆಫರ್ಗಳು ಬಂದಿತ್ತಪ್ಪ? ಬಂದಿತ್ತು. ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಅವನ್ನೆಲ್ಲ? ನಿನಗೆ ಇಷ್ಟ ಆಗಲೇ ಇಲ್ಲ. ಆಮೇನ್. ಒಬ್ಬರು ನೋಡಿದ ತಕ್ಷಣ ಒಂದು ಹಾರ್ಟಲ್ಲಿ ಒಂದು ಕರೆಂಟ್ ಪಾಸ್ ಆಗಬೇಕಂತೆ. ನಮ್ಮ ನಾಗವೇಣಿ ನೋಡಿದ ತಕ್ಷಣ ಒಂದು ಕರೆಂಟ್ ಪಾಸ್ ಆಗಿದೆ. ನಾಗವೇಣಿಗೆ ಪ್ರೇಮ್ ಕುಮಾರ್ ನೋಡಿದ ತಕ್ಷಣ ಅವ್ರಿಗೂ ಕರೆಂಟ್ ಪಾಸ್ ಆಗಿದೆ. ಒಬ್ಬರು ಕರೆಂಟ್ ಪಾಸ್ ಆಗಿ ಇನ್ನೊಬ್ರು ಕರೆಂಟ್ ಪಾಸ್ ಆಗಿಲ್ಲ ಅಂದರೆ ಆ ಮದುವೆ ಮಾಡಿದ್ರೆ ಚೆನ್ನಾಗಿರಲ್ಲ. ಇಬ್ರಿಗೂ ಕರೆಂಟ್ ಪಾಸ್ ಆಗಬೇಕು. ಆಮೇನ್. ಹಲ್ಲೆಲೂಯಾ. ಅದಾಗಿರೋದ್ರಿಂದ ಇದು ಮದುವೆ ಆಗಿದೆ. ಆಮೇನ್. ನಾನು ಅವಾಗಲೇ ಅವರಿಬ್ಬರನ್ನ ಕೇಳಿದೆ, ನೀವು ಯಾರು ಫಸ್ಟ್ ಹೂನಾರ ಆಗ್ತೀರಿ ಅಂತೇಳಿ. ಆ ಹುಡುಗಿ ಹಿಂದೆ ಮುಂದೆ ನೋಡಿದೆ, ಏನು ನೋಡಿದೆ, ಇಲ್ಲ ಅವ್ರು ಕಾಣಿಲ್ಲ, ಯಾರಿಲ್ಲೋ ನಾನು ಫಸ್ಟ್ ಆಗ್ತೀನಿ. ಆಮೇನ್. ಬದಲು ನಾವು ಯಾರೋ ಒಬ್ಬರು ಏನು ಮಾಡಬೇಕು? ತೆಗೆಸಲ್ಪಡಬೇಕು. ನೋಡ್ರಿ, ಒಬ್ಬರು ತೆಗೆಸಲ್ಪಟ್ರೆ ಆ ಕುಟುಂಬ ತುಂಬ ಚೆನ್ನಾಗಿರ್ತದೆ. ಪ್ರೇಮ್ ಕುಮಾರ್ ನಾನು ಇಲ್ಲಿ ಗಮನಿಸಿದ್ದು, ಆತನ ಅದು ವಿಧಿಯನಾಗಿ ತನ್ನ ಹೆಂಡತಿಯನ್ನು ಸನ್ಮಾನಿಸಿದ್ದು ನೋಡ್ರಿ. ಆಮೇನ್. ಆಯಮ್ಮನ್ ನನ್ನ ಕಾಲು ಕೆಳಗೆ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಂದ್ಕೊಂಡಿದ್ದಿದ್ರೆ ಎಷ್ಟೊತ್ತು ನಿಂತ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಹಿಂದೆ ಮುಂದೆ ನೋಡಿದ ಹಾಕಿದ್ರು. ಕಾರಣ ಏನಂದರೆ, ನಾನು ಯಾವುದ್ರಲ್ಲೂ ನೀನು ಬಿಟ್ಕೊಡೋದಿಲ್ಲ, ನೀನು ನನಗೆ ಸ್ವಂತ ಅನ್ನೋ ಉದ್ದೇಶಕ್ಕೋಸ್ಕರ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ವಿವಾಹವು ಯಾರು ಅಂಗೀಕಾರ ಮಾಡ್ಕೊಂಡಿರಬೇಕು? ದೇವರು ಅಂಗೀಕಾರವಾಗಿರಬೇಕು. ಆಮೇನ್. ಆಮೇನ್. ಎರಡನೇದಾಗಿ ಯಾರು ಅಂಗೀಕಾರ ಮಾಡಿರ್ಬೇಕಂದ್ರೆ ತಂದೆ ತಾಯಿಗಳು, ಹುಡುಗನ ಕಡೆ ತಂದೆ ತಾಯಿಗಳು, ಹುಡುಗಿ ಕಡೆ ತಂದೆ ತಾಯಿಗಳು ಅಂಗೀಕಾರ ಮಾಡ್ಕೊಂಡಿರಬೇಕು. ಈ ಮದುವೆ ನಮಗೆ ಇಷ್ಟ ಅಂತೇಳಿ. ಅದಕ್ಕೆ ನಾವು ಮೊದಲು ತಂದೆ ತಾಯಿಗಳನ್ನು ಕೇಳ್ತೀವಿ, ಹುಡುಗಿಯನ್ನು ಕೇಳ್ತೀವಿ, ಹುಡುಗನನ್ನು ಕೇಳ್ತೀವಿ ಅಲ್ವಾ. ನೆಕ್ಸ್ಟು ಯಾರು ಅಂಗೀಕಾರ ಮಾಡಬೇಕಂದ್ರೆ ಸಮಾಜ ಅಥವಾ ಸಭೆ ಅಂಗೀಕಾರ ಮಾಡ್ಕೋಬೇಕು. ಇವರು ನೋಡುವಾಗ ಇವರು ಮದುವೆಗೆ ಯೋಗ್ಯರಾಗಿದ್ದಾರೆ ಅಂತೇಳಿ. ನಾವು ಸಮಾಜ ಬಿಟ್ಟು ಎಲ್ಲಾದರೂ ಹೋಗ್ತೀವ, ಸಭೆ ಬಿಟ್ಟು ಎಲ್ಲನೂ ಹೋಗ್ತೀವ, ಸಭೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ, ಈ ಹುಡುಗ ಹುಡುಗಿಗೆ ಮಾಡಬೇಕಾ ಬೇಡವಾ ಅಂತೇಳಿ. ಒಂದು ವೇಳೆ ಬೇರೆ ರೀತಿಯಲ್ಲಿದ್ದರೆ ಬಂದು ನಮಗೆ ಹೇಳ್ತಾರೆ, ಅಯ್ಯೋ ಹುಡುಗಿ ಸರಿಯಿಲ್ಲ, ಹುಡುಗ ಸರಿಯಿಲ್ಲ, ಏನು ಮಾಡ್ತೀರಾ ಮದುವೆ ಅಂತ ಹೇಳ್ತಾರೆ. ಅದು ದೇವರ ದಯಿಂದ ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಒಂದೂ ಬಂದಿಲ್ಲ. ಆಮೇನ್. ಅದು ಸಾಕ್ಷಿ ಆಗಿದೆ. ಹಲ್ಲೆಲೂಯಾ. ಮದುವೆ ಆಗಿರುವವರು ಗಮನಿಸಿರಿ, ಮದುವೆ ಆಗೋಕ್ಕೆ ಹೋಗುವಂಥವ್ರು ಗಮನಿಸಿರಿ. ನಿಮ್ಮ ಸಾಕ್ಷಿಗಳನ್ನು ತುಂಬ ಇಂಪಾರ್ಟೆಂಟಾಗಿ ಕಾಪಾಡ್ಕೋಬೇಕು. ನೀವು ಕೂತ್ಕೊಂಡಿರುವ ಜಾಗ, ನೀವು ಕಾಲೇಜಿಗೆ ಹೋಗುವ ಜಾಗ, ಹುಡುಗಿ ಆಗಲಿ ಹುಡುಗನಾಗಲಿ, ನಿಮ್ಮ ಸುತ್ತಮುತ್ತಲಿರುವಂಥ ಫ್ರೆಂಡ್ಸು ನಿಮಗೆ ಸಾಕ್ಷಿ ಹೇಳಬೇಕು, ಇಂತಹ ಒಳ್ಳೆಯ ಹುಡುಗಿ ಅಪ್ಪ ಅಂತೇಳಿ. ಎಲ್ರಿರ್ತಾರಲ್ಲ, ಈ ಹುಡುಗಿ ದೇವರ ಮಗಳು, ಇವನು ದೇವರ ಮಗ, ಒಂದು ಪ್ರತ್ಯೇಕವಾಗಿದ್ದಾನಂತೇಳಿ ಗುರುತಿಸುವಂಥ ರೀತಿಯಲ್ಲಿರಬೇಕು. ಆಮೇನ್. ಪ್ರೈಸ್ ದಿ ಲಾರ್ಡ್. ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಬಾರ್ದು. ಇನ್ನು ನಾಲ್ಕನೇದು, ಮೊದಲನೇದಾಗಿ ದೇವರ ಚಿತ್ತವಾಗಿ ಅಂಗೀಕಾರವಾಗಿರಬೇಕು. ಎರಡನೇದಾಗಿ ತಂದೆ ತಾಯಿಗಳು ಅಂಗೀಕಾರ ಆಗಿರಬೇಕು. ಮೂರನೇದು ಸಭೆ ಅಥವಾ ಸಮಾಜ ಅಂಗೀಕಾರ ಮಾಡ್ಕೋಬೇಕು.
4ನೇದಾಗಿ ಮದುವೆ ಮಾಡಿಕೊಳ್ಳಿದ್ರು ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಒಪಿನಿಯನ್ ಅಥವಾ ಅಂಗೀಕಾರ ಆಗಬೇಕು. ಆಮೇನ್. ಈಗ ತಾಳಿ ಕಟ್ಟಿದ ಮೇಲೆ ನಿನಗಿಷ್ಟ ಅಂತ ಕೇಳೋದೇ ಇಲ್ಲ, ಎಲ್ಲವರೆಗೂ ಕೇಳಲ್ಲ, ಯಾವತ್ತೂ ಕೇಳಲ್ಲ. ಆದರೆ ತಾಳಿ ಕಟ್ಟಾಗೋವರೆಗೂ ಹುಡುಗಿನ ಮಾತ್ರ ನಿನಗಿಷ್ಟಾನ ಇಷ್ಟಾನ 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 ಅಂತ ಕೇಳೇ ಲಾಸ್ಟಲ್ಲಿ ಕೇಳೋದು. ಅವಾಗ ಯಾರು ಬಂದು ಪಾಸ್ಟ್ ನಮ್ಗೆ ಮೋಸ ಮಾಡಿದ್ರು ಅನ್ನಂಗಿಲ್ಲ, ನಮ್ಮಪ್ಪ ನಮ್ಮಮ್ಮ ಮೋಸ ಮಾಡಿದ್ರು ಅನ್ನಂಗಿಲ್ಲ. ಅದಕ್ಕೆ ಕೇಳೋದು ನಿನಗಿಷ್ಟಾನ ಇಷ್ಟಾನ ಅಂತೇಳಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹುಡುಗ ಕರೆಕ್ಟ್ ಟೈಮ್ಗೆ ಮದುವೆಗೆ ರೆಡಿಯಾಗಿ ಕೂತ್ಕೊಂಡಿದ್ದ, ನಾವು ಹೋಗಿದ್ವಿ. ಹುಡುಗಿ ಮಾತ್ರ ಲೇಟ್ ಬಂದೇ ಇಲ್ಲ. ಫೋನ್ ಮೇಲೆ ಫೋನು, ಅಮ್ಮ ಹುಡುಗ ಕಾಯ್ತವನೆ, ನಾವು ಕಾಯ್ತಾ ಇದ್ದೀವಿ, ನೀನು ಎಲ್ಲಿ? ಹಣ ಬರ್ತಾ ಇದ್ದೀವಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಓಕೆ, ಹುಡುಗಿಗೆ ಮೇಕಪ್ಪು ಆಯಿತು ಮಾಲೂರಲ್ಲಿ, ಇನ್ಯಾಕೆ ಲೇಟು? ಇವ್ರು ನೋಡ್ರಿ ಹೆಣ್ಣು ಜೊತೆಲಿ ಹೋಗಿರು ಹುಡುಗಿರು ಕೂತ್ಕೊಂಡ್ಬಿಟ್ಟವ್ರು ಹೋಗಿ. ನಾವೇನು ಕಮ್ಮಿ ಇಲ್ಲ ಅಲ್ಲ, ಈ ಹೆಣ್ಣಿಗೆ ಮೇಕಪ್ ಮಾಡ್ಕೊಂಡು ಬರೋದು ಕರೆಕ್ಟು. ಓಕೆ, ಎಲ್ಲ ಇರ್ಲಿ ಮದುವೆಲೆಲ್ಲ, ಎಲ್ಲ ಮದುವೆಲ್ಲ ಅಷ್ಟೇ. ಹೆಣ್ಣು ಜೊತೆಲಿ ಕೆಲವೊಂದು ಕಳಿಸಿದಾಗ ಅಲ್ಲಿ ಮೇಕಪ್ ಮಾಡಿ ಬಿಡ್ತಾರೆ, ಇನ್ನು ಯಾರೋ ನೋಡಿ ಇಷ್ಟಪಡ್ತಾರೆ, ಮದುವೆ ಆಗಿಬಿಡಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಹೆಣ್ಣು ಮಕ್ಕಳನ್ನ ಹುಡುಗರನ್ನ ಕಳಿಸೋದು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಆದರೆ ನಾಗವಣಿ ಟೈಮೆಲ್ಲ ಇವ್ರ ಜೊತೆಲಿ ಹೋಗಿ ಹೆಣ್ಣು ಮಕ್ಕಳು ತಿಂದುಬಿಟ್ರು ಟೈಮ್ನ. ನೀವು ಯಾಕೆ ಮೇಕಪ್ ನೀವು ಯಾಕೆ ಹೋಗ್ಬೇಕಾಯ್ತು ಹೇಳ್ರಿ? ಮದುವೆ ಮಾಡ್ಕೊಳ್ಳೋದು ಆ ಹುಡುಗಿ, ನೀವು ಯಾಕೆ ಕುತ್ಕೊಂಡ್ರಿ ಹೋಗಿ? ಆ ಮೇಕಪ್ ಮೇಡಮ್ ಹೇಳ್ತಾಳೆ, ಸಾರ್ ಈ 4 ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ ದೇವರ ಅಂಗೀಕಾರ ಆಗಬೇಕು, ನೆಕ್ಸ್ಟು ತಂದೆ ತಾಯಿ ಅಂಗೀಕಾರ ಆಗಿರಬೇಕು, 3ನೇದು ಸಭೆ ಅಥವಾ ಸಮಾಜ ಅಂಗೀಕಾರ ಮಾಡ್ಕೊಂಡಿರ್ಬೇಕು, 4ನೇದಾಗಿ ಹುಡುಗ ಮತ್ತು ಹುಡುಗಿ ಅಂಗೀಕಾರ ಆಗಿರಬೇಕು. ಈ 4ರಲ್ಲಿ ಯಾವುದು ಅಂಗೀಕಾರ ಒಂದಿಲ್ಲ ಅಂದರೂ ಸಹ ಆ ಮದುವೆಗೆ ಒಂದು ಪರಿಪೂರ್ಣವಾದಂಥ ಸಂತೋಷ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸಮಾಜದಲ್ಲಿ ನಡ್ಕೊಂಡು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಬೆರಳೆತ್ತು ತೋರಿಸೋ ಮಟ್ಟಕ್ಕಾಗಲ್ಲ. ನೋಡು, ತಂದೆ ತಾಯಿಗೆ ಮೋಸ ಮಾಡಿ ಬಂದ ಅಂತ ಹೇಳೋಕ್ಕಾಗಲ್ಲ, ಅಥವಾ ಸಮಾಜದಲ್ಲಿ ಹೆಂಗೆ ಓಡಾಡ್ಕೊಂಡಿದ್ರು ನೋಡು ಅಂತ ಆ ರೀತಿಯಾಗಿ ಯಾವುದೇ ರೀತಿಯಂಥ ಒಂದು ಪಾಯಿಂಟನ್ನು ತೋರಿಸೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಪ್ರತಿ ವಾರದಲ್ಲಿ 3 ವಾರಗಳನ್ನು ಚರ್ಚೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಇಂಥ ಹುಡುಗಿಗೆ ಇಂಥ ಹುಡುಗಿ ನಿಶ್ಚಯವಾಗಿದೆ ಅಂತೇಳಿ ನಾವು ಹೇಳ್ತೀವಿ. ಕಾರಣ ಏನಂದರೆ ಅದು ದೇವರ ನೇಮ ಮತ್ತು ಕಾನೂನು, ಕ್ರೈಸ್ತರ ಕಾನೂನು ಪ್ರಕಾರ ಅದು ಇಡಲ್ಪಟ್ಟಿದೆ. ಅದಕ್ಕಾಗಿ ದೇವರ ಸ್ತೋತ್ರ. ಹಲ್ಲೆಲೂಯಾ. ಓಕೆ, ಎಫೆಸ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ ಓದೋಣ. ತೆಲುಗು ಓದ್ರಿ, ಕನ್ನಡ ಓದಿ. ಯಾವ ತಂದೆಯು ಭೂ ಪರಲೋಕದಲ್ಲಿರುವ ಪ್ರತಿ ಜನವು ಆ ತಂದೆಯ ಮುಂದೆ ನಾವು ಮೊಣಕಾಲು ಉರಿಕೊಂಡು ನೀವು ದೇವರ ಆತ್ಮನ ಮೂಲಕ ಸಾಕು. ಓಕೆ, ಇದು ಓದಿ, ತೆಲುಗು ಓದಿ. ಕನ್ನಡದಲ್ಲಿ ಕ್ಲಿಯರ್ ಆಗಿ ಬಂದಿಲ್ಲ, ತೆಲುಗು ಓದಿ. 3:14. ಭೂಮಿ మీద ఉన్న ಪ್ರತಿ ಕುಟುಂಬವನ್ನು, ಅಲ್ಲಿ ಕುಟುಂಬ ಅಂತ ಕನ್ನಡದಲ್ಲಿ ಇಲ್ಲ, ಪ್ರತಿ ಜನ ಅಂತಿದೆ. ಪ್ರತಿ ಕುಟುಂಬವು ಯಾವ ತಂಡ್ರಿ ಅಥವಾ ತಂದೆಯನ್ನ ಮುಖಾಂತರ ಕುಟುಂಬದಿಂದ ಕರೆಯಲ್ಪಟ್ಟಿದೆಯೋ ಸಾಕು. ಆಮೇನ್. ಈ ಕುಟುಂಬವನ್ನ ಕರೆಯಲ್ಪಟ್ಟವ್ರು ಯಾರು? ಪರಲೋಕ ತಂದೆ ಈ ಕುಟುಂಬವನ್ನು ಕರೆಯಲ್ಪಟ್ಟಿದೆ. ಚಪ್ಪಳ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ಒಂದೊಂದು ಮದುವೆ ಸಹ ಏನಾಗಿದೆ? ಪರಲೋಕ ತಂದೆ ಚಿತ್ತಾನುಸಾರವಾಗಿ ಮದುವೆಗಳು ಸಿದ್ಧವಾಗಿದೆ. ನಾನು ಹೇಳ್ತಾ ಇರೋದಲ್ಲ, ಇದು ವಾಕ್ಯ ಹೇಳಲ್ಪಟ್ಟಿರುವಂಥದ್ದು. ಆಮೇನ್. ಅದಕ್ಕೆ ಪರಲೋಕ ತಂದೆ ಮದುವೆಯನ್ನು ಅಂಗೀಕಾರ ಮಾಡ್ಕೋಬೇಕು. ಹಲ್ಲೆಲೂಯಾ. ಇವರೆಲ್ಲೋ ಬೆಳೆದಿದ್ದಾರೆ, ಅವರೆಲ್ಲೋ ಬೆಳೆದಿದ್ದಾರೆ, ಆದರೆ ಒಂದು ಮಾಡೋದು ಯಾರು? ದೇವರಾಗಿದ್ದಾನೆ. ಲೋಕದಲ್ಲಿ ಅನೇಕ ಮದುವೆಗಳಿದ್ದಾವೆ. ಪ್ರಪಂಚದಲ್ಲಿ ಬೇರೆ ಬೇರೆ ಮದುವೆಗಳಿದ್ದಾವೆ. ನಿಮ್ಗೆ ಗೊತ್ತಿದೆ ಹೆಂಗೆ ಮದುವೆ ಇದೆ? ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್, ರೀಮ್ಯಾರೇಜ್, ಆಮೇಲೆ ಅಡ್ಜಸ್ಟ್ಮೆಂಟ್ ಮ್ಯಾರೇಜ್, ಆಮೇಲೆ ರಿಜಿಸ್ಟರ್ ಮ್ಯಾರೇಜ್, ಆಮೇಲೆ ಇನ್ನೇ ಹೇಳ್ರಿ. ಅಗ್ರಿಮೆಂಟ್ ಮ್ಯಾರೇಜ್, ಕಾಂಟ್ರಾಕ್ಟ್. ಓಕೆ, ಒಪ್ಪಂದ ಮಾಡಿಕೊಂಡು ನಾನು ಇಷ್ಟು ವರ್ಷ ಇರ್ತೀನಿ ನಿನ್ನ ಜೊತೆಯಲ್ಲಿ, ಆಮೇಲೆ ನಿನ್ನ ಪಾಡು ನಿಂದು, ನನ್ನ ಪಾಡು ನಂದು,
ಇದೆಲ್ಲ ಮಾಡ್ಕೊಳ್ಳೋದು ನೋಡ್ತೀವಿ. ಇನ್ನೂ ಕೆಲವು ವಿಚಿತ್ರ, ಇವರು ಮನುಷ್ಯರು ಇಷ್ಟು ಮಾತ್ರ ಮಾಡಿಲ್ಲ, ಪ್ರಾಣಿಗಳನ್ನೂ ಬಿಟ್ಟಿಲ್ಲ. ಕಪ್ಪೆ ಮದುವೆ ಆಗಿರೋದು ನೋಡಿದ್ದೀರಾ? ಕಪ್ಪೆಗಳು ಮದುವೆ ಮಾಡಿಸಿದಾರ ಇಲ್ವಾ? ಕತ್ತೆಗಳಿಗೆ ಮದುವೆ ಮಾಡಿಸಿದಾರ ಇಲ್ವಾ? ಕೋತಿಗಳಿಗೂ ಮಾಡಿಸವ್ರ? ಓಕೆ, ಮರಗಳಿಗೂ ಮಾಡಿಸವ್ರೆ. ಆಮೇನ್. ಮದುವೆ ಮಾಡಿಸೋದು ಯಾರಿಗಂದ್ರೆ ಒಬ್ಬರನ್ನೊಬ್ರು ಮಾತಾಡ್ಕೊಂಡವ್ರು ಇರಬೇಕು. ಅಲ್ಲಿ ಭೂಲೋಕದಲ್ಲಿ ದೇವರು ಮನುಷ್ಯರಿಗೆ ಮಾತ್ರನೇ ಮದುವೆ ಮಾಡೋದಕ್ಕೆ ಅನುಮತಿ ಇದೆ. ಮದುವೆ ಮಾಡಿ ಇಟ್ಟಿರೋದು ಬಿಟ್ಟರೆ ಪ್ರಾಣಿಗಳಿಗೆ ಎಲ್ಲಿ ಮದುವೆ ಮಾಡಲಿಲ್ಲ. ಆದರೆ ಈ ಮನುಷ್ಯರು ಇವರೂ ಮಾಡ್ಕೊಳ್ದೆ, ಯಾರು ಮದುವೆ ಮಾಡೋರು ಜಾಸ್ತಿ ಅಂದ್ರೆ ಇವರು ಮದುವೆ ಮಾಡ್ಕೊಳ್ಳಲ್ಲ. ಅವ್ರ ಆಸೆ ಎಲ್ಲಿ ತೀರಿಸ್ಕೊಂತಾರಂದ್ರೆ ಆ ಕಪ್ಪೆಗಳಿಗೆ ಮದುವೆ ಮಾಡಿ ಒಂದು ಖುಷಿ ಪಡ್ತಾರೆ, ನೇನು ಪೆಂಡ್ಲಿ చేస్తుంది ಇಪ್ಪದ್ದು. ಹಲ್ಲೆಲೂಯಾ. ವಿಚಿತ್ರವಾಗಿ ಇದೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಮದುವೆ ಮಾಡೋದು ಯಾರಂತೆ? ಪರಲೋಕದಲ್ಲಿ ತಂದೆಯಾದ ದೇವರು ತೀರ್ಮಾನ ಮಾಡಿರ್ತಾರೆ. ಆಮೇನ್. ಪ್ರೇಮ್ ಕುಮಾರ್ ಮತ್ತು ಸೋದರಿ ನಾಗವೇಣಿ ಅವರಿಬ್ಬರನ್ನ ನಾನು ಕೇಳುವಾಗ, ನಿಮ್ಮಿಬ್ಬರ ಮದುವೆ ದೇವ್ರ ಅಂಗೀಕಾರ ಮಾಡಿದ್ರೆ ನಂಬ್ತೀರಾ? ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ದೇವರು ಅಂಗೀಕಾರ ಮಾಡ್ಕೊಂಡಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ಈಗ ಈ ಮದುವೆ ಆದ ಮೇಲೆ ಬೇಕಾಗಿರೋದೇನು? ಹೆಂಗೆ ಆದಿ ಸಭೆಯಲ್ಲಿ ಮಾಡಿದ? ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯ ಓದಿ. ಇದಲ್ಲದೆ ದೇವರು ಅವರನ್ನ ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಎಚ್ಚರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳ್ರಿ. ಆಮೇನ್. ಗಂಡು ಹೆಣ್ಣಾಗಿ ಮದುವೆ ಮಾಡಿದ ನಂತರ ಅಥವಾ ಅವರನ್ನ ಆಶೀರ್ವಾದ ಮಾಡುವಾಗ ದೇವರು ಮಾಡಿದ ಕಾರ್ಯಗಳೇನೆಂದರೆ, ಗಂಡು ಹೆಣ್ಣಾಗಿ ಇರುವಂಥವರಿಗೆ ದೇವರು ಆಶೀರ್ವಾದ ಮಾಡಿದ್ದು, ನೀವು ಬಹು ಸಂತಾನವುಳ್ಳವರು ಆಗಿರಿ ಅಂತೇಳಿ. ಆಮೇನ್. ನಾವು ಮನಸ್ಫೂರ್ತಿಯಿಂದ ಈ ಒಂದು ಫ್ಯಾಮಿಲಿನ ಆಶೀರ್ವಾದ ಮಾಡಿದ್ವಿ ಅವಾಗಲೇ ಅಲ್ವಾ? ಇವರನ್ನು ಆಶೀರ್ವಾದ ಮಾಡಿದ್ವಿ. ಇವಾಗಲೂ ವಾಕ್ಯದ ಮುಖಾಂತರ ಆಶೀರ್ವಾದ ಮಾಡ್ತೀವಿ. ದೇವರು ನಿಮ್ಮನ್ನು ಬಹು ಸಂತಾನವುಳ್ಳವರಾಗಿ ಮಾಡಲಿ. ಕೈ ಹಿಡ್ಕೊಂಡೇ ಇರಬೇಕಪ್ಪ. ಇಂಟರ್ವ್ಯೂಲ್ಲಿ ಹೇಳುವಾಗ ವಾಗ್ದಾನಗಳು ಬಂದಾಗ ಕೈ ಹಿಡ್ಕೊಂಡು ಸ್ತೋತ್ರ ಮಾಡ್ತಾನೇ ಇರಬೇಕು. ಕೈ ವೆರಿ ಗುಡ್. ಆಮೇನ್. ಕೊನೆವರೆಗೂ ಬಿಡಲೇಬಾರ್ದು, ಹಿಂಗೆ ಇರಬೇಕು. ಯಾರು ಬಂದರೂ ಬಿಡಬಾರ್ದು. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಕೈ ಹಿಡ್ಕೊಂಡು ಹಿಂಗೆ ಬದುಕ್ತಾ ಇದ್ರೆ ನೋಡೋರಿಗೆಲ್ಲ ಹೊಟ್ಟೆ ಕಿಚ್ಚು ಬಂದರೂ ಪರವಾಗಿಲ್ಲ. ನಿಮ್ಮೆಂತೀರಿ ಕಂಡ. ಆಮೇನ್. ಕೊಟ್ಟಿದ್ದ ಅಧಿಕಾರ ಯಾರು? ದೇವರು ಕೊಟ್ಟಿರೋದು. ಆಮೇನ್. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅವ್ರಿಗಿಷ್ಟ, ಅವ್ರಿಗೋಸ್ಕರ ಎಲ್ಲ ಬದುಕಬೇಡ. ನೀನು ಹೆಂಡತಿಗೋಸ್ಕರ ಬದುಕು, ಹೆಂಡತಿ ನಿನಗೋಸ್ಕರ ಬದುಕಬೇಕು. ಆಮೇನ್. ದೇವರು ನಿಮ್ಮನ್ನು ಆಶ್ವಾಸಲಿ. ಆಮೇನ್. ಮಲಕ್ಕೆ ಬರೆದ ಗ್ರಂಥ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದಿ. ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆ ಯೆಹೋವನೇ ಸಾಕ್ಷಿಯಾಗಿದೆಯಲ್ಲ. ಆಮೇನ್. ಆಮೇನ್. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮದುವೆ ಆಗಿರೋರು ಮಾತ್ರ ಕೈ ಎತ್ತಿ ಮೇಲಕ್ಕೆ. ಮದುವೆ ಆಗಿರೋ ಗಂಡಸರು ಹೆಂಗಸರು ಎಲ್ಲರನ್ನು. ಆಮೇಲೆ ಒಂದೇ ಮದುವೆ ಬರ್ತಾಯ್ತಾ? ಓಕೆ, ಗುಡ್. ಒಂದು ವೇಳೆ 2ನೇ ಮದುವೆ ಮಾಡಬೇಕಂದ್ರೆ ಹೆಂಡ್ತಿನೋ ಗಂಡನ ಸತ್ತೋಗಿದ್ರೆ 2ನೇ ಮದುವೆಗೆ ಅವಕಾಶ, ಹೆಂಡ್ತಿನ ಎದ್ದುಕೊಂಡು ಇನ್ನೊಂದು ಮದುವೆಗೆ ಅವಕಾಶ ಇಲ್ಲ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಈ ನಿಮ್ಮ ಮದುವೆಗೆ ಸಾಕ್ಷಿ ಹಾಕಿದ್ರು, ಜ್ಞಾಪಕ ಇದೆಯಾ? ಯಾರು ಹಾಕಿದ್ರು ನಿಮ್ಮ ಮದುವೆಗೆ ಸಾಕ್ಷಿ? ನಿಮ್ಮ ಪರವಾಗಿ ನಿಮ್ಮ ಚಿಕ್ಕಪ್ಪ, ನಿಮ್ಗಮ್ಮ, ಮಾವ. ವೆರಿ ಗುಡ್. ಆಮೇನ್. ಹಲ್ಲೆಲೂಯಾ. ಆ್ಯಕ್ಚುಲಿ ನಿಮ್ಮ ಮದುವೆಗೆ ಸಾಕ್ಷಿ ಯಾರಂದರೆ ದೇವರು. ಹಲ್ಲೆಲೂಯಾ. ಗೌರ್ಮೆಂಟ್ಗೆ ಅದು ತೋರ್ಸೋಕ್ಕೆ ಸಾಕ್ಷಿ. ಬಟ್ ವಾಕ್ಯ ಹೇಳುತ್ತೆ ಏನಂತೇಳಿ, ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿ. ಯಾರು ಸಾಕ್ಷಿ? ದೇವರೇ ಸಾಕ್ಷಿಯಾಗಿದ್ದಾನೆ. ಆಮೇನ್. ಈಗ ಮದುವೆ ಆಗಿರೋರಲ್ಲಿ ಹೇಳಬೇಕು, 50 ವರ್ಷ ಆಗಿದ್ರೂ ಪರವಾಗಿಲ್ಲ. ಮದುವೆ ಆಗಿರೋರೆಲ್ಲ ಗಂಡಸರು ಹೆಂಗಸರು ಕೈ ಎತ್ತಿ ಒಂದು ಒಡಂಬಡಿಕೆ ಮಾಡಬೇಕು. ನೀವು ನಿಮ್ಮ ಮದುವೆಗೆ ಯಾರು ಸಾಕ್ಷಿ? ದೇವರ ಸಾಕ್ಷಿನ ನಂಬ್ತೀರಾ? ಆಮೇನ್. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮದುವೆಗೆ ಯಾರು ಸಾಕ್ಷಿ? ಆಚೆ ಕಡೆ ಇರೋರು? ಶ್ರೀನಿವಾಸ ಕೈ ಎತ್ತಂಗಿಲ್ಲ. ಅರಶನಕ್ಕೆ ಬೇಕಾ ಶ್ರೀನಿವಾಸ? ಓಕೆ, ಹೇಳ್ರಿ. ನನ್ನ ಮದುವೆಗೆ ಯಾರು ಸಾಕ್ಷಿ? ದೇವರ ಸಾಕ್ಷಿ.
ವಯಸ್ಸು ಹೆಣ್ಮಕ್ಳೆಲ್ಲ ನೋಡ್ತಾರೆ, ನಾವು ಕೈ ಎತ್ತಲೇಬೇಕಾ ಬೇಡವಾ, ಎತ್ತಬೇಕಾ ಬೇಡವಾ, ನೆಕ್ಸ್ಟ್ ನಿಮ್ಮ ಟೈಮು, ನಾವೇ ನಿಮ್ಮ ಮದುವೆ ಮಾಡಿಸಿ, ಭಯಪಡಬೇಡ್ರಿ. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಇಲ್ಲಿ ಕರ್ತನ ಮುಂದುಗಡೆ ಒಪ್ಪಂದ ಮಾಡಿಕೊಂಡಿರೋದು, ನಾನು ಕೊನೆಯವರೆಗೂ ನಾನು ನಿನ್ನ ಜೊತೆ ಇರ್ತೀನಿ. ದುಃಖದಲ್ಲಿ, ಕಷ್ಟದಲ್ಲಿ, ಪ್ರೀತಿಯಲ್ಲಿ, ಎಲ್ಲ ಸಮಯದಲ್ಲೂ ಒಬ್ಬರಿಗೊಬ್ಬರು ಏನಾಗಿರಬೇಕು, ಜೊತೆ ಇರಬೇಕು. ಯಾವುದೇ ಗಲಾಟೆಗಳು ಬರಲ್ಲ, ಗಲಾಟೆ ಬರಲ್ಲ ಅಂತಲ್ಲ, ಬರ್ತದೆ, ಆದರೂ ಆ ಒಡಂಬಡಿಕೆ ಮಾತ್ರ ಬಿಟ್ಟು ಹೋಗಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ದೇವರು ಇವರಿಬ್ಬರ ಮಧ್ಯದಲ್ಲಿ ಒಂದು ಒಪ್ಪಂದವನ್ನು ಮಾಡಿದ್ದಾನೆ. ಅದು ಪವಿತ್ರವಾದಂಥ ಒಪ್ಪಂದ. ಏನದು? ಪವಿತ್ರವಾದಂತಹ ಒಪ್ಪಂದ, ವಾಗ್ದಾನ ಮಾಡಲ್ಪಟ್ಟಂಥ ಒಂದು ಮದುವೆ ಅದು. ಆಮೆನ್. ಈ ಒಂದು ಕಾರ್ಯಗಳು, ಒಂದು 5 ಕಾರ್ಯಗಳು ನೋಡೋಣ, ಒಂದು 5-6 ಕಾರ್ಯಗಳು. ಇದರ ಮಧ್ಯದಲ್ಲಿ ಈ ಮದುವೆಗೆ ಇಂಪಾರ್ಟೆಂಟು ನಮ್ಮ ಜೀವಿತದಲ್ಲಿ ಹೆಂಗಿರಬೇಕು ಅನ್ನೋದಕ್ಕೆ ಈಗಾಗಲೇ ಆಗಿರೋರು, ಆಗಬೇಕಾದವರು ಎಲ್ಲರೂ ತಿಳ್ಕೊಳ್ಬೇಕಂತ ವಿಚಾರ. ನಮ್ಮ ಮಧ್ಯದಲ್ಲಿ ಯಾರಿರಬೇಕು, ನಮ್ಮ ಸಂಭಾಷಣೆ ಹೆಂಗಿರಬೇಕು, ಗಂಡ ಹೆಂಡತಿ ಹೆಂಗೆ ಮಾದರಿ ಆಗಿರಬೇಕು, ದೇವರಿಗೆ ಹೆಂಗೆ ಮಹಿಮೆ ಪಡಿಸಬೇಕಂತೇಳಿ ಇಲ್ಲಿ ನಮಗೆ ಬೈಬಲ್ ಎಲ್ಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದನ್ನು ನಾವು ಫಾಲೋ ಮಾಡಬೇಕು. ಮೊದಲನೇದಾಗಿ ಮದುವೆ ಆಗುವಾಗ ನಾವು ಒಂದು ಹೆಣ್ಣನ್ನಾಗಲಿ ಗಂಡನ್ನು ನೋಡೋಕ್ಕಾಗಲಿ ಹುಡುಗ ನೋಡೋಕ್ಕಾಗಲಿ ಹುಡುಕಾಡ್ತಾ ಇರ್ತೀವಿ ಅಲ್ವಾ. ನಮಗೊಂದು ಹುಡುಗ ಇದ್ದಾನೆ, ಹುಡುಗಿ ನೋಡಿ, ನಮ್ಮ ಹುಡುಗಿ ಇದ್ದಾಳೆ, ಹುಡುಗ ನೋಡಿ ಅಂತೇಳಿ ಸಹಜವಾಗಿ ತಂದೆ ತಾಯಿಗಳು ಕೇಳುವಂಥದ್ದು. ಯಾಕಂದರೆ ಅವ್ರಿಗೆ ಆ ಸ್ಟೇಜಿಗೆ ಬಂದಾಗ ಮಾಡುವಂಥ ಜವಾಬ್ದಾರಿ ಅವ್ರಿಗಿದೆ. ಸರಿ, ಯಾರನ್ನಂದ್ರೆ ಅವ್ರನ್ನ ಮದುವೆ ಮಾಡ್ಕೊಳ್ಳಂಗಿಲ್ಲ, ಅವರು ಮದುವೆ ಮಾಡ್ಕೊಳ್ಳಂಗಿಲ್ಲ. ನೋಡಿ, ಯಾರನ್ನ ಮದುವೆ ಮಾಡ್ಕೋಬೇಕು? 2 ಕೊರಿಂಥಿ 6:14 ವಾಕ್ಯ. ಲೇಟ್ ಆಯ್ತು. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದಿರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಕ್ಕೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾದವೆಲ್ಲ. ಚಪಳೋಣ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಆಮೆನ್, ಆಮೆನ್. ಕ್ರಿಸ್ತನಲ್ಲಿ ಯೇಸು ಸ್ವಾಮಿ ನಂಬಿರುವಂಥ ಮಕ್ಕಳಿಗೆ ಮಾತ್ರನೇ ನಮ್ಮ ಹೆಣ್ಣು ಮಕ್ಕಳನ್ನು ಕೊಡಬೇಕು, ನಮ್ಮ ಗಂಡು ಮಕ್ಕಳಿಗೆ ಮದುವೆ ಮಾಡಬೇಕು. ಬೇರೆ ಬೇರೆ ಇರುವಂಥನ್ನು ಮಾಡಬಾರದು ಅಂತೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಯಾಕಂದರೆ ಕತ್ತಲಿಗೂ ಬೆಳಕು ಸಂಬಂಧ ತುಂಬ ವ್ಯತ್ಯಾಸ ಇದೆ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಸೈತಾನನಿಗೂ ದೇವರಿಗೂ ಒಂದು ಮಾಡಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ದೇವರು ಚಿತ್ತಾನುಸಾರವಾಗಿ ಕ್ರಿಸ್ತನಲ್ಲಿರುವಂತಹ ಮಕ್ಕಳನ್ನೇ ಮದುವೆ ಮಾಡಿಕೊಳ್ಳುವಾಗ ಪ್ರಾರ್ಥನೆ ಇರ್ತದೆ. ಅವರು ಸಹೋದರ ಇಬ್ಬರನ್ನು ಒಂದು ಒಳ್ಳೆ ಸಾಕ್ಷಿ ಹೇಳಿದ್ರು. ಮದುವೆಗೆ ಮುಂಚಿತವಾಗಿ ಅವರು ಕಾನ್ಫರೆನ್ಸ್ ಕಾಲಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಪ್ರೇಯರ್ ಮಾಡ್ತಾ ಇದ್ರು ಅಂತೇಳಿ. ಆಮೆನ್, ಪ್ರೈಸ್ ದ ಲಾರ್ಡ್. ಆದರೆ ಮದುವೆ ಆದಮೇಲೆ ಎಷ್ಟು ದಿವಸ ಆಯ್ತು? ಮದುವೆ ಆದಮೇಲೆ ಎಷ್ಟು ದಿವಸ ಆಯ್ತು ಮದುವೆ ಆಗಿ? 2 ದಿವಸನಾ? ಕನ್ಫರ್ಮ? ಕರೆಕ್ಟಾ? ಇಲ್ಲ ಡೇಟ್ ಚೆಕ್ ಮಾಡ್ತೀರಾ? 2 ದಿವಸ. ವೆರಿ ಗುಡ್. ಆಮೆನ್. 2 ದಿವಸದಿಂದ ಪ್ರೇಯರ್ ಮಾಡಿದ್ರ ಅಂತ ಅದನ್ನ ಕೇಳಕ್ಕೆ. 2 ದಿವಸದ ದೂರ ಇದ್ರಿ, ಪ್ರೇಯರ್ ಮಾಡಿದ್ರಿ. 2 ದಿವಸದಿಂದ ಹತ್ರ ಇದ್ರಿ, ಪ್ರೇಯರ್ ಮಾಡಿದ್ರ. ಇದೇನು ಶೋಧನೆಯಪ್ಪ ಇದು? ಮದುವೆಗೆ ಮುಂಚೆ ಪ್ರೇಯರ್ ಮಾಡಿದ್ರು ತುಂಬ ಸಂತೋಷ, ನಿಮ್ಮ ಮದುವೆ ಸೂಪರ್ ಆಗಿತ್ತು, ಒಳ್ಳೆ ಹುಡುಗ ಸಿಗ್ತಾ, ಒಳ್ಳೆ ಹುಡುಗಿ ಸಿಗ್ತಾ, ಓಕೆ. ಆ ಪ್ರೇಯರು ನಿಮ್ಮ ಜೀವದ ಪೂರ್ತಿ ಇರಬೇಕು. ಆಮೆನ್. ಕೆಲಸ ಆದಮೇಲೆ ಒಂದು, ಕೆಲಸ ಆಗದಿದ್ದ ಮುಂಚೆ ಇನ್ನೊಂದು, ಹಂಗಿಲ್ಲ ಮದುವೆಯಲ್ಲಿ. ಗಂಡಂದಂಗಲ್ಲ. ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಲೈಫ್ ಲಾಂಗು ನೀವು ಯಾವ ಟೈಮ್ಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಅದನ್ನು ಮಾಡ್ಕೊಂಬನ್ರಿ. ನಿಮ್ಮ ಬಂಧುಗಳ ಮಧ್ಯದಲ್ಲಿ, ಸಭೆಯ ಮಧ್ಯದಲ್ಲಿ, ಸಮಾಜದಲ್ಲಿ ಅತ್ಯುನ್ನತ ಒಂದು ಕುಟುಂಬವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಚಪ್ಪಾಳೆ ದೇವರ ಮಹಿಮೆಗಾಗಿ. ಆಮೆನ್, ಹಲ್ಲೆಲೂಯಾ. ಏನು
ಮದುವೆಗಾಗಿ ಪ್ರಾರ್ಥನೆ 4 ಗಂಟೆಗೆ ಎದ್ರೋ, ನೀವು ಎಷ್ಟೊತ್ತಿಗೆ ಮಲ್ಕೊಂಡು ಸಹ ಅದೇ 4 ಗಂಟೆಗೆ ಎದ್ದು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕು. ಈ ದೂರವಿದ್ದು ಫೋನಲ್ಲಿ ಪ್ರೇಯರ್ ಮಾಡ್ತಾ ಇದ್ರಿ, ಇನ್ಮೇಲೆ ನೀವಿಬ್ಬರು ಏನು ಮಾಡಬೇಕು? ಕೈ ಹಿಡಿದು ಪ್ರಾರ್ಥಿಸಬೇಕು. ಇಲ್ಲಿ ಗಮನಿಸಿರಿ, ಅವರು ಒಂದು ಒಳ್ಳೆ ಸಾಕ್ಷಿ ಹೇಳಿದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಆದರೆ ಇಲ್ಲಿ ಯಾರು ಮದುವೆ ಮಾಡಿಕೊಡ್ಬೇಕಂತೆ? ಕ್ರಿಸ್ತನಲ್ಲಿ ನಂಬಿಕೆ ಇರುವವರಿಗೆ ಮಾತ್ರ ಜೊತೆಯಾಗಿರಬೇಕು. ಕತ್ತೇನ ಕುದುರೆನ ಜೊತೆ ಮಾಡಬಾರ್ದು. ಸೈತಾನಿಗೂ ದೇವರಿಗೂ ಮದುವೆ ಆಗಲ್ಲ, ಅಡ್ಜಸ್ಟ್ ಆಗಲ್ಲ. ಆಮೆನ್, ಹಲ್ಲೆಲೂಯ. ಇಲ್ಲಿ ವಾಗ್ದಾನ ಮಾಡಿದ್ದಾನೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ಯಾವಾಗ? ನೀವಿಬ್ಬರು ಐಕ್ಯವಾಗಿ ಪ್ರಾರ್ಥನೆ ಮಾಡುವಾಗ, ನೀವಿಬ್ಬರು ಐಕ್ಯವಾಗಿದ್ದು ಪ್ರಾರ್ಥನೆ ಮಾಡುವಾಗ ದೇವರು ವಾಗ್ದಾನ ಮಾಡಿದ್ದಾನೆ, ನಾನು ಅವರಲ್ಲಿ ವಾಸಿಸ್ತಾ ಅವರ ಮಧ್ಯದಲ್ಲಿ ಏನು ಮಾಡ್ತೀನಿ? ನಿಮ್ಮ ಮನೆಯಲ್ಲಿ ತಿರುಗಾಡ್ತಾನಂತೆ. ಈ ಭೂಮಿ ಆಕಾಶವನ್ನು ಸಕಲ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಯಾರ ಮನೆಯಲ್ಲಿ ಪ್ರಾರ್ಥನೆ ಇರ್ತದೋ ಆ ಮನೆಯಲ್ಲಿ ವಾಸ ಮಾಡೋದಕ್ಕೂ ಅವ್ರ ಮನೆಯಲ್ಲಿ ಓಡಾಡೋದಕ್ಕೂ ಸಾಧ್ಯ. ಆಮೇನ್, ಆಮೇನ್. ಎಷ್ಟು ಜನ ಕುಟುಂಬ ಪ್ರಾರ್ಥನೆ ರಾತ್ರಿ ಮಾಡಿದ್ರಿ? నేను ఎక్కడ పాస్టరే ప్రేయర్ చేసేది, నా పెండ్లం దెయ్యమాడినట్లు ఆడుతుంది. హల్లెలూయా, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಒಂದು ದಿವಸ ಪ್ರೇಯರ್ ಬಿಟ್ಟರೆ ದೈವ ಆಡ್ದಂಗೆ ಆಡ್ತಾನೆ, ದೈವ ಆಡ್ದಂಗೆ ಆಡ್ತಾಳೆ. ಇನ್ನು ಕೆಲವರು ಗಂಡಸರು ಮನೆಗೆ ಹೋಗೋಕ್ಕೆ ಭಯ, ಅಯ್ಯಮ್ಮ ಮಲ್ಕೊಂಡ ಮೇಲೆ ಹೋಗೋಣ ಅಂತ ಕೂಡ ಹೋಗೋರಿದ್ದಾರೆ. ಇಂಥವ್ರ ಜೀವಿತ ತುಂಬ ಕಷ್ಟ. ಕುಂತ್ಕೊಂಡು ಮಾತಾಡಿ ಪರಿಹಾರ ಮಾಡ್ಕೊಂಡು ಬೇಗ ಒಂದಾಗಿ ಪ್ರೇಯರ್ ಸ್ಟಾರ್ಟ್ ಮಾಡಬೇಕು. ಪ್ರೇಯರ್ ಮಾತ್ರ ಗಂಡ ಹೆಂಡತಿ ಮಧ್ಯದಲ್ಲಿ ಗ್ಯಾಪ್ ಕೊಡಲೇಬಾರ್ದು. ಹೆಚ್ಚು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡಿದಷ್ಟು ನಿಮ್ಮ ಕುಟುಂಬದಲ್ಲಿ ಸಮಾಧಾನ, ಜಯ, ಸಂತೋಷ, ರಕ್ಷಣೆ ನಿಮಗೆ ಸ್ವಂತವಾಗುತ್ತದೆ. ನಿಮ್ಮ ಮನೆಯಲ್ಲಿ ಯಾವತ್ತೂ ಸಹ ಕುಟುಂಬ ಪ್ರಾರ್ಥನೆ ಮಿಸ್ ಮಾಡ್ಕೊಳ್ಬೇಕು. ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಯಾವಾಗ ನೀವು ಪ್ರೇಯರ್ ಮಾಡಲ್ವೋ ಅವನು ಒಳಗಡೆ ಬಂದ್ಬಿಡ್ತಾನೆ. ಯಾವಾಗ ನೀವು ಪ್ರೇಯರ್ ಮಾಡ್ತೀರೋ ನಿಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನಕ್ಕೆ ದೇವರಿರ್ಬೇಕಂತ ಇಷ್ಟಪಡ್ತೀರಾ? ನಿಮ್ಮ ಮನೆಯಲ್ಲಿ ದೇವರಿರ್ಬೇಕಂದ್ರೆ ವಾಗ್ದಾನ ಮಾಡಿದ್ರು ದೇವರು, ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು ಅಂತ ಹೇಳ್ತಿದ್ದಾನೆ. ಆಮೆನ್. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವೆನು. ನಾವು ದೇವರ ಮಕ್ಕಳಾಗಬೇಕಾದ್ರೆ, ನನಗೆ ದೇವರಾಗಬೇಕಾದ್ರೆ ಇರುವಂಥ ಸಂಬಂಧ ಏನು ಗೊತ್ತಾ? ಒಂದೇ ಪ್ರೇಯರ್. ಏನು ಹೇಳಿ? ಪಕ್ಕದಲ್ಲಿ ನೋಡ್ರಿ, ಪ್ರೇಯರ್. ನಮ್ಮ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ಪ್ರೇಯರ್. ಆಮೆನ್, ಪ್ರೈಸ್ ದ ಲಾರ್ಡ್. ಸುಮಾರು ಜನ ಹೇಳ್ತಾರೆ, ಅಣ್ಣ ನಮ್ಮ ಮನೇಲಿ ಏನೋ ಓಡಾಡ್ದಂಗೆ ಆಗ್ತದೆ, ನಿದ್ದೆನೇ ಬರ್ತಾ ಇಲ್ಲ. ಏನೋ ಓಡಾಡ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಯಾಕೆ ಓಡಾಡಕ್ಕೆ ಬಿಟ್ಕೊಂಡೆ ನಿಮ್ಮ ಮನೆಯಲ್ಲಿ? ತಪ್ಪು ಯಾರ್ದು? ನೀನೇನು ಮಾಡಿಲ್ಲ? ತಕ್ಷಣ ಅಲ್ಲಿ ಯಾವುದನ್ನು ಓಡಾಡ್ತು, ದಡ ಅಂತು, ಬಾಗಿಲು ತಟ್ಬಿಟ್ಟು ಹೋಯ್ತು. ಏನೋ ಒಂದು ಭಯಸ್ತಾ ಇರ್ತದೆ, ನಾಯಿ ಕುಗ್ದಂಗೋ ಇನ್ನೊಂದು ಕುಗ್ದಂಗೋ ಭಯಸ್ತಾ ಇರ್ತದೆ. ಯಾವುದೋ ಒಂದು ರೀತಿಯಲ್ಲಿ ನಿನ್ಗೆ ಭಯ ಬರ್ತದೆ. ನೀನು ತಕ್ಷಣ ಮಾಡಬೇಕು ಅಂತ, ಏನು ನಮ್ಮ ಮನೇಲಿ ಏನೋ ನಡೀತಾ ಇದೆಯಲ್ಲ, ಏನಕ್ಕೆ ನಡೀತಾ ಇದೆ ಅಂತ ಯೋಚನೆ ಮಾಡಿ ತಕ್ಷಣ ಏನೇನು ಮಾಡಬೇಕಂದ್ರೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿಬಿಡ್ಬೇಕು. ಆ ಸೌಂಡ್ಗಳೆಲ್ಲ ಪಕ್ಕಕ್ಕೆ ಹೋಗ್ತೀಯದೆ, ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು. ಆಮೆನ್, ಹಲ್ಲೆಲೂಯ. ಓಕೆ, ಇಲ್ಲಿ ಗಮನಿಸಿರಿ, ಇಲ್ಲಿ ಏನಾಗಿರ್ಬೇಕಂತೆ? ಯಾರು ಮದುವೆ ಮಾಡ್ಕೋಬೇಕು? ಕ್ರಿಸ್ತನ್ ನಂಬಿದವರೇ ಮದುವೆ ಮಾಡ್ಕೋಬೇಕು, ಬೇರೆಯವರು ಮಾಡ್ಕೋಬಾರ್ದಂತೇಳಿ ದೇವ್ರ ವಾಕ್ಯ ಹೇಳುತ್ತೆ. ಒಂದು ವೇಳೆ ನೀವ್ಯಾರಾದರೂ ಹುಡುಗ ಹುಡುಗಿ ಮಾತು ಕೊಟ್ಬಿಟ್ಟಿದ್ರೆ ದೇವರ ಮುಂದೆ ಕೇಳ್ರಿ, ವಾಕ್ಯ ಇಟ್ಟು ಕೇಳ್ರಿ, ನನ್ನ ಜೀವಿತದಲ್ಲಿ ನೀನು ಕೊಟ್ಟಿದ್ದೆ ಚೆನ್ನಾಗಿರ್ತದೆ ದೇವರೇ ಅಂತೇಳಿ. ಆಮೆನ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಷ್ಟೋ ಜನ ನಾನು ದೀಕ್ಷಾಸ್ಥಾನ ಕೊಟ್ಟಿರೋದು ಯೇಸುಸ್ವಾಮಿ ನಂಬಿದಕ್ಕಲ್ಲ, ಹುಡುಗನಿಗೆ ಮದುವೆ ಮಾಡಿಸ್ಕೊಳ್ಳೋಕ್ಕೆ. ನಿಮ್ಮ ಇಷ್ಟ ಸರ್, ಆ ಹುಡುಗ ಬೇಕು, ದೀಕ್ಷಾಸ್ಥಾನ ಕೊಡ್ತೀರಾ? ಕೊಡ್ರಿ, ನೀರಲ್ಲಿ ನಾನು ಈಜು ಮಾಡ್ಕೊಂಡು ಬರ್ತೀನಿ, ಮನೇಲಿ ಸ್ನಾನ ಮಾಡ್ತೀನಿ, ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಹುಡುಗಿ ಲವ್ ಮಾಡಿಬಿಟ್ಟಿದ್ರಿ ಸರ್, ಅವ್ರ ಮನೇಲಿ ಒಪ್ಕೊಂಡವ್ರು, ಇವ್ರ ಮನೇಲಿ ಒಪ್ಕೊಂಡು ಚರ್ಚಲ್ಲೇ ಮದುವೆ ಮಾಡೋಣ. ನೀವು ಹೇಳಿದಕ್ಕೆಲ್ಲ ರೈಟ್ ಸರ್, ಓಕೆ, ದೀಕ್ಷಾಸ್ಥಾನ ತಗೊಳ್ತೀರಿ ಸರ್. ಯಾರಿಗೋಸ್ಕರ ತಗೊಳ್ತಾ ಇರೋದು? ಹುಡುಗನಿಗೋಸ್ಕರ, ಹುಡುಗಿಗೋಸ್ಕರ. ಅದು ನಿಜವಾದ ರಕ್ಷಣೆ ಅಲ್ಲ, ನಿಜವಾದ ದೀಕ್ಷಾಸ್ಥಾನವೂ ಅಲ್ಲ.
ನಿಜವಾದ ಮದುವೆನೂ ಅಲ್ಲ. ಕ್ರಿಸ್ತ ನಂಬಿಕೆಯಲ್ಲಿರುವಂಥವರು ಇರಬೇಕು. ಆಮೆನ್, ಆಮೆನ್, ಪ್ರೈಸ್ ದ ಲಾರ್ಡ್. ಇದರ ಮಧ್ಯದಲ್ಲಿ ಹುಡುಗ ತಂದೆ ತಾಯಿಗಳು, ಹುಡುಗಿ ತಂದೆ ತಾಯಿ ಸಾಕ್ಷಿಗಳಾಗಿರಬೇಕು. ಆಮೆನ್. ಏನಾಗಿರಬೇಕು? ಸಾಕ್ಷಿಗಳಾಗಿರಬೇಕು. ಒಂದು ಒಳ್ಳೆ ಕುಟುಂಬ ಆಗಬೇಕಾದ್ರೆ ಆ ಕುಟುಂಬದ ಬ್ಯಾಕ್ಗ್ರೌಂಡ್ ಸಹ ಇಂಪಾರ್ಟೆಂಟ್, ಸಾಕ್ಷಿಯಾಗಿರಬೇಕು. ಹಲ್ಲೆಲೂಯ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ತಂದೆ ತಾಯಿಗಳ ಸಾಕ್ಷಿಗಳು ಚೆನ್ನಾಗಿಲ್ಲ ಅಂದರೆ ಮುಂದೆ ಭವಿಷ್ಯತ್ತಲ್ಲಿ ಆ ಹುಡುಗ ಆಗಲಿ ಆ ಹುಡುಗಿ ಆಗಲಿ ಅದೇ ಆಗುವಂಥ 100% ಸಾಧ್ಯತೆ ಇರ್ತದೆ. ಆದರೆ ಪರಿಪೂರ್ಣವಾಗಿ ಯೇಸು ಕ್ರಿಸ್ತನಲ್ಲಿ ಪರಿವರ್ತನೆ ಆಗಿದ್ದರೆ ಯಾವ ಸಮಸ್ಯೆ ಇಲ್ಲ. ಆಮೆನ್. ನೀವು ಮದುವೆ ಮಾಡಿಕೊಳ್ಳುವಂಥ ಹುಡುಗ ಆಗಲಿ ಹುಡುಗಿ ಆಗಲಿ ಒಂದು ಬ್ಯಾಕ್ಗ್ರೌಂಡ್ ಏನು ಚೆಕ್ ಮಾಡ್ಕೋಬೇಕಂದ್ರೆ ಏನದು, ಅವರ ತಂದೆ ತಾಯಿಗೆ ಸಾಕ್ಷಿಗಳು ಚೆನ್ನಾಗಿದೆಯಾ ಅಂತ. ಆಮೆನ್, ಆಮೆನ್. ಇದು ಇಂಪಾರ್ಟೆಂಟ್ ಅಲ್ಲ. ABCD ಏನದು? ABCD EF ಇಂಪಾರ್ಟೆಂಟ್ ಅಲ್ಲ. A ಅಂದರೆ ಅಟ್ರಾಕ್ಷನ್ನು, B ಅಂದರೆ ಬ್ಯೂಟಿಫುಲ್ಲು, C ಅಂದರೆ ಕ್ಯಾಸ್ಟು, D ಅಂದರೆ ಡೌರಿ ವರದಕ್ಷಿಣೆ. ಆಮೇಲೆ ABCD ಅಷ್ಟೇ ಬಂದಿರೋದು. ಆಮೇಲೆ ನೆಕ್ಸ್ಟ್ ಏನಿದೆ? EF ಏನದು ಗೊತ್ತು ಹೇಳಮ್ಮ. ನಮ್ಮ ಸ್ಮಿತಾಗೆ ಎಲ್ಲ ಗೊತ್ತಿರ್ತದೆ, ತುಂಬ ಎಕ್ಸ್ಪೀರಿಯನ್ಸ್. ರಾತ್ರಿ ಕೂಡ ಹೇಳ್ತೀನಿ ನಿನಗೆಲ್ಲ ಗೊತ್ತಮ್ಮ. ಅಜ್ಜಿಗೆ ಏನು ಗೊತ್ತಿದೆ ಎಲ್ಲ ಗೊತ್ತ ಹುಡುಗಿ ನಾಲೆಡ್ಜ್. ಆಮೇನ್. EF ಇದನ್ನೆಲ್ಲ ನೋಡಿ ಮದುವೆ ಮಾಡ್ಕೊಳ್ಳೋದಲ್ಲ. ಕ್ರಿಸ್ತನು ಅವನಲ್ಲಿ ವಾಸ ಮಾಡ್ತಿದ್ದಾನಾ? ಬಿಲ್ಡಿಂಗ್ ಇದೆಯಾ, ಮನೆ ಇದೆಯಾ, ಎಜುಕೇಶನ್ ಇದೆಯಾ, ಇನ್ನೊಂದು ನೋಡಿದೆಯಾ, ಸುಂದರತೆ ಇದೆಯಾ, ಇದೆಲ್ಲ. ಕ್ರಿಸ್ತನಲ್ಲಿ ವಾಸ ಮಾಡುವಂಥವರು ತುಂಬ ಅಮೂಲ್ಯವಾದಂಥವರು. ಆಮೆನ್. ಬೈಬಲಲ್ಲಿ ಒಂದು ವಾಕ್ಯ ಇದೆ, ಗುಣಮತಿಯಾದ ಸತಿ ಎಲ್ಲಿ ಸಿಕ್ಕಾಳು? ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ. ಅವಳಕ್ಕಿಂತಲೂ ಅಮೂಲ್ಯ ಅಂತ. ಆಮೆನ್. ಹುಡುಗ ಆಗಲಿ ಹುಡುಗಿ ಆಗಲಿ ಇರಬೇಕಾದ್ರೆ ಏನಪ್ಪ ಅಂದ್ರೆ ಕ್ರಿಸ್ತನ ಗುಣ. ಆಮೆನ್. ಕ್ರಿಸ್ತನ್ ಹೇಳ್ತಾನೆ ಸಭೆಗೂ ಕ್ರಿಸ್ತನಿಗೆ ಸಂಬಂಧ ಕುರಿತಾಗಿ ಹೇಳ್ತಾನೆ, ವಿವಾಹದ ಕುರಿತಾಗಿ. ನಾನು ಬರ್ತೀನಿ, ನನ್ನ ಸಭೆಯನ್ನು ತೆಗೆದುಕೊಂಡು ಹೋಗ್ತೀನಿ, ವಿವಾಹ ಆಗ್ತೀನಿ ಅಂತೇಳಿ. ಆ ಕನ್ನಿಕೆ ಹೆಂಗಿರಬೇಕು? ಆ ಸಭೆ ಕನ್ನಿಕೆ ಹೆಂಗಿರ್ಬೇಕಂದ್ರೆ ಕನ್ನಿಕೆ ಆಗಿರ್ಬೇಕಂತೆ, ಪರಿಶುದ್ಧ ಕನ್ನಿಕೆ ಆಗಿರಬೇಕು ಅಂತ. ಮತ್ತೆ ಗಂಡಸು ಹೆಂಗಿರ್ಬೇಕಂದ್ರೆ ಯೇಸು ಕ್ರಿಸ್ತನ ತರ ಇರಬೇಕಂತೆ, ತನ್ನ ಸಭೆಗೋಸ್ಕರ ಪ್ರಾಣ ಕೊಟ್ಟವ ರೀತಿಯಲ್ಲಿ ಇರಬೇಕಂತೆ. ಆಮೆನ್, ಆಮೆನ್, ಹಲ್ಲೆಲೂಯ. ಮದುವೆ ಸಕ್ಸಸ್ಫುಲ್ ಆಗಿರುವಂಥದ್ದು ಆ ಒಂದು ಇಂದಿನ ರಹಸ್ಯಗಳೆಲ್ಲಪ್ಪ ಅಂದರೆ, ಮೊದಲನೇದಾಗಿ ಹುಡುಗ ಹುಡುಗಿ ಏನಾಗಿರಬೇಕು? ಕ್ರಿಸ್ತನ ನಂಬಿಕೆಯಲ್ಲಿರಬೇಕು. ಮದುವೆಗೋಸ್ಕರ ದೀಕ್ಷಾ ಸ್ಥಾನ ತೆಗೆದುಕೊಳ್ಳೋದಲ್ಲ, ಮದುವೆಗೋಸ್ಕರ ಮದುವೆ ಮಾಡ್ಕೊಳ್ಳೋದಲ್ಲ. ಲಾಸ್ಟ್ ಟೈಮ್ ಕೂಡ ಒಂದ್ಸತಿ ಹೇಳಿದ್ದೀನಿ, ಒಬ್ಬ ಹುಡುಗ ಇಲ್ಲ ಬೇರೆ ಚರ್ಚಲ್ಲಿ ರೆಗ್ಯುಲರಾಗಿ ಬರ್ತಾ ಇದ್ದ, ಚರ್ಚ್ಗೆ ಬರ್ತಾ ಇದ್ದಂತೆ. ಅವನು ಜೋರಾಗಿ ಎಲ್ರಿಗಿಂತ ಮುಂಚೆ ಕೈಗೆಳೆತ್ಕೊಂಡು ಮಣ್ಕಾಲ ಹಾಕೊಂಡು, ದೇವರೇ ಕೃಪಾ ಕೊಡಪ್ಪ, ಕೃಪೆ ತೋರ್ಸಪ್ಪ, ಕೃಪಾ ಬೇಕಪ್ಪ ಅಂತ ಹೇಳಿ ಪ್ರೇಯರ್ ಮಾಡ್ತಾನೆ ಪಾಸ್ಟ್ರು. ಎಷ್ಟು ಭಕ್ತಿ ಹುಡುಗನಿಗೆ. ವೆರಿ ಗುಡ್, ಕೃಪಾ ಬೇಕು ಅಂತ ಕೇಳ್ತಾನೆ ಇದ್ದಾನೆ, ದೇವರು ಇದು ಕೊಡಲಿ ಅಂತೇಳಿ. ಆಮೇಲೆ ಕೆಲವು ತಿಂಗಳಾದ ಮೇಲೆ ಮದುವೆ ಚರ್ಚ್ಗೆ ಬರೋದು ನಿಲ್ಲಿಸ್ಬಿಟ್ಟ. ಪಾಸ್ಟ್ರು ಯಾವುದೋ ಜಾಗದಲ್ಲಿ ನಿಲ್ಲಿಸ್ಕೊಂಡು, ಯಾಕಪ್ಪ ಇತ್ತೀಚೆಗೆ ನೀನು ಬರ್ತಾ ಇಲ್ಲ ಚರ್ಚ್ಗೆ, ಯಾಕಂದೇಳಿ. ಎಲ್ಲಿ ಸಾರ್ ಇಷ್ಟು ತಿಂಗಳು ಇಷ್ಟು ವರ್ಷ ಬಂದ ನಿಮ್ಮ ಚರ್ಚಲ್ಲಿ ಪ್ರೇಮ ಕೃಪಾ ಬೇಕು ಅಂತೇಳಿ ಆ ಕೃಪಾನ ಬೇರೆ ಮದುವೆ ಮಾಡ್ಕೊಂಡ್ಬಿಟ್ರು, ಅದಕ್ಕೆ ಬಂದಿಲ್ಲ ಸರ್. ಆ ಕೃಪಾನ ಬೇರೆ ಮದುವೆ ಮಾಡ್ಕೊಂಡ್ಬಿಟ್ರು ಸರ್, ಅದಕ್ಕೆ ಬರ್ತಾ ಇಲ್ಲ. ಈ ಪಾಸ್ಟ್ ಒಂದೇ ಖುಷಿ ಆಗ್ಬಿಟ್ಟು, ಕೃಪಾ ಬೇಕು ದೇವರೇ ಕೃಪಾ ಅಂದ್ ಆತ್ಮ ಪಾಸ್ಟ್ ತಿಳ್ಕೊಂಡಿದ್ದೇನೋ ದೇವರು ಕೃಪೆ ಬೇಕು ಅಂತ ಕೇಳ್ತಾವನೆ ಅಂತ. ಇವನು ಕೇಳ್ತಾ ಇರೋದು ಯಾವ ಕೃಪನ? ಮುಂದ್ಗಡೆ ಕುಂತ್ಕೊಂತಾಳಲ್ಲ ಕೃಪಾ, ಆ ಕೃಪಾ ಸಿಗ್ಲಿಲ್ಲ ಪಾಸ್ಟ್ರೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಮದುವೆ ಆಗಬೇಕು. ಎರಡನೇದಾಗಿ ತಂದೆ ತಾಯಿಗಳು ಸಾಕ್ಷಿ ಇಂಪಾರ್ಟೆಂಟ್. ಅದಾದ ನಂತರ ದೇವರ ವಾಕ್ಯ ಹೇಳುತ್ತೆ 2:24 ಆದಿಕಾಂಡದಲ್ಲಿ, ಈ ಕಾರಣದಿಂದ
ಪುರುಷನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಏನಂತೆ? ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು. ಆಮೆನ್. ಮದುವೆ ಆದ ಮೇಲೆ ಅವ್ರದ್ದೊಂದು ಚಿಕ್ಕದಾದಂಥ ಕುಟುಂಬ, ಅವರ ಜೀವನ ಪ್ರಾರಂಭ ಆಗ್ತದೆ. ವಾಕ್ಯ ಇಲ್ಲಿ ಹೇಳುತ್ತೆ, ಮದುವೆ ಆದ ಮೇಲೆ ತಂದೆ ತಾಯಿಯನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ತಾರೆ ಅಂತೇಳಿ. ಅದರ ಅರ್ಥ ಸಾಕಿ ಬೆಳೆಸಿದಂಥ ತಂದೆ ತಾಯಿಗಳು ಬಿಟ್ಬಿಡ್ರಿ ಅಂತಲ್ಲ, ಅವ್ರನ್ನೂ ನೋಡ್ಕೋಬೇಕು, ಹೆಂಡತಿನೂ ನೋಡ್ಕೋಬೇಕು. ಪ್ರೇಮ್ ಕುಮಾರ್ಗೆ ಎಷ್ಟು ಕಣ್ಣುಗಳಿದಾವಪ್ಪ? 2 ಕಣ್ಣಿದೆ. ಈಗ 2 ಕಣ್ಣು, ಅಮ್ಮ ಬೇಕಾ ಹೆಂಡತಿ ಬೇಕಾ ಅಂತ ಕೇಳಿದಾಗ ಏನು ಹೇಳ್ತೀನಿ? ನೀನು 2 ಬೇಕು. 1 ಕಣ್ಣು ಸರಿ ಇಲ್ಲಪ್ಪ, 2 ಕಣ್ಣು ಬೇಕು. ಆಮೇನ್. 1 ಕಣ್ಣು ಅಮ್ಮ, 1 ಕಣ್ಣು ಹೆಂಡತಿ. ಹೆಂಡತಿ ಹೇಳ್ತಾಳೆ, మీ అమ్మ కావాలన్నా నేను కావాలన్నా ಅಡ್ಕೋ, ಫಸ್ಟ್ చెప్పిಡಿ. ಆಮೇನ್. ಅವಾಗ ಅಯ್ಯಮ್ಮನಿಗೆ ಹೇಳ್ಬೇಕಾರ್ದೇನು, ನೀನು ನನಗೊಂದು ಕಣ್ಣು, ನಮ್ಮಮ್ಮನೂ 1 ಕಣ್ಣು, ಇಬ್ಬರನ್ನು ಬಿಡಂಗಿಲ್ಲ. ಆದರೆ ಇವರ ಮಧ್ಯದಲ್ಲಿ ಯಾರೂ ಬರಂಗಿಲ್ಲ. ಆಮೇನ್. ತುಂಬ ಜ್ಞಾನದಿಂದ ನಡ್ಕೋಬೇಕು ಹುಡುಗ, ಮದುವೆ ಆದ ಗಂಡಸು ಅಲ್ವಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವ್ರದ್ದೇ ಒಂದು ಕುಟುಂಬ ನಡೀತಾ ಇರಬೇಕು. ನಾವು ತಂದೆ ತಾಯಿಗಳು ಅವ್ರನ್ನ ಆಶೀರ್ವದಿಸಬೇಕು, ಮಾರ್ಗ ತೋರಿಸ್ಬೇಕು, ಒಳ್ಳೆ ದಾರಿ ತೋರಿಸ್ಬೇಕು ಕೆಲವು ದಿನಗಳವರೆಗೂ. ಅದಾದ ನಂತರ ಅವ್ರಿಗೊಂದು ಒಳ್ಳೆ ಜೀವಿತವನ್ನು ನಡೆಸ್ಕೊಳ್ಳೋದಕ್ಕೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡಬೇಕು. ಅವ್ರ ಯೋಗಕ್ಷೇಮಕ್ಕೋಸ್ಕರ, ಒಳ್ಳೆಯ ಜೀವಿತಕ್ಕೋಸ್ಕರ ತಂದೆ ತಾಯಿಗಳು ಸೇರಿ, ಆ ಕಡೆ ತಂದೆ ತಾಯಿಗಳು ಈ ಕಡೆ ತಂದೆ ತಾಯಿಗಳು ಪ್ರಾರ್ಥನೆ ಮಾಡಬೇಕು. ಅವರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು, ಹೋಗಬಾರ್ದು. ಆಮೇನ್. ಅನೇಕ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ, నేనుండనమ్మా నీకి ಏನಂತ ಹೇಳ್ತಾರೆ? పెండ్లి ఏమిటి ಕೆಮ್ಮ చేసిచ్చిందే, పెండ్లి ఏం చేసిచ్చిందే, ಏನು ಮದುವೆ ಮಾಡಿದ್ದು? ಮದುವೆ ಆದಮೇಲೆ ಅಮ್ಮ ನಾನಿದ್ದೀನಮ್ಮ, ಏನಿಲ್ಲಂಗಿಲ್ಲ, ಹಂಗೆಲ್ಲ ಹೇಳಂಗಿಲ್ಲ. ನೀನಲ್ಲ ಇರೋದು, ನಿಮ್ಮ ಗಂಡ ಇದ್ದಾನೆ ಅಂತ ಹೇಳಬೇಕು. ಆಮೇನ್. ಏನಂತ ಹೇಳಬೇಕು? ಹಾಂ. ನಾಗವಣಿಯವ್ರ ತಂದೆ ತಾಯಿ ಇದ್ದೀರಾ? ಎಲ್ಲಿದ್ದೀರಿ? ಓ, ಅಲ್ಲಿದ್ದೀರಿ. ನಿಮ್ಮ ಹೆಂಗಸರಿದ್ದಾರಾ? ಅಲ್ಲೇ ಇದ್ದಾರಾ? ಇನ್ನು ದೂರ ಇದ್ದಾರಾ? ಓಕೆ, ವೆರಿ ಗುಡ್. ಏನಾದರೂ ನಿಮ್ಮ ಮನೆಗೆ ಬರಬೇಕಂದ್ರೆ ಫೋನ್ ಮಾಡಿ ಏನು ಹೇಳ್ಬೇಕು ಗೊತ್ತಾ? ನೀವು ನಮ್ಮ ಮನೆಗೆ ಬರಂಗಿದ್ರೆ ಇಬ್ಬರು ಜೊತೆಯಾಗಿ ಬನ್ನಿರಿ, ಒಬ್ಬರೇ ಬರಂಗಿಲ್ಲ. ಇದು ದೇವರ ನಿಯಮ. ಆಮೇನ್. ಏನಾಗಿರಬೇಕು? ಇಬ್ಬರು ಜೊತೆಯಲ್ಲಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವರ ಮಧ್ಯದಲ್ಲಿ ಯಾರೂ ಬರಕೂಡದು. ದೇವರಿಗೆ ಸ್ತೋತ್ರ. ಆಮೆನ್. ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದವನೆಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ. ಓಕೆ, ಗಮನಿಸ್ರಿ. ಆಮೆನ್. ಅವರಿಬ್ಬರು ಇಬ್ಬರಲ್ಲ, ಒಂದೇ. ಯಾರ್ಯಾರು? ನೀವು ನಿಮ್ಮ ಯಜಮಾನ ಹೇಳ್ಬಿಟ್ಟು ಇಲ್ಲಿ ಕೇಳಿರೋದ್ರಿಲ್ರಮ್ಮ. ಯಾರ್ಯಾರು? ಪ್ರೇಮ್ ಕುಮಾರ್, ನಾಗವಣಿ, ಇವರಿಬ್ಬರು ಅಲ್ಲ, ಅವರು ಒಂದೇ ಶರೀರವಾಗಿದೆ. ಎಷ್ಟು ಜನಕ್ಕೆ ಗಣಿತ ಬರುತ್ತೆ? ಗಣಿತ ಲೆಕ್ಕ 1+1 ಎಷ್ಟು? ರಾಂಗ್ ಹೇಳಂಗೆ, ಜೋರಾಗಿ ಹೇಳ್ರಿ. ಯಾರು ಹೇಳ್ತೀನಿ ಹಿಂದ್ಗಡೆ? 1+1 ಸೇರಿದ್ರೆ ಎಷ್ಟಪ್ಪ? 2. ಅದು ಗಣಿತ, ಲೋಕದ ಲೆಕ್ಕ. ದೈವಿಕವಾದ ಲೆಕ್ಕ ಇದೆ, ಪರಲೋಕ ಲೆಕ್ಕ ಇದೆ. 1+1 ಎಷ್ಟು ಗೊತ್ತಾ? 1. ಚಪ್ಪಳವ್ರ ದೇವರ ಮಹಿಮೆಗಾಗಿ. ಆಮೆನ್. ಹಲ್ಲೆಲೂಯಾ. ಈ ಲೋಕದ ಲೆಕ್ಕ 1+1 2. ದೈವಿಕವಾದ ಲೆಕ್ಕ ಯಾವುದು ಗೊತ್ತಾ? 1+1 ಒಂದೇ. ಮದುವೆ ಆಗಿರೋರೆಲ್ಲ ಹೇಳಿ 1+1. ಹಂಗಂದ್ರೆ ಏನು ಗೊತ್ತಾ? ಇವು ಯಾರು ಹೇಳಿದ್ರು? ನಾ ಪಂಡ್ಲಂ ನಾಕೆ ಸ್ವಂತಮು, ನಾ ಮಗುಡು ನಾಕೆ ಸ್ವಂತಮು ಅಂತ. ಆಮೆನ್.
ಗಂಡಸರೆಲ್ಲ ಹೇಳ್ರು ಒಂದ್ಸತಿ, ನನ್ನ ಹೆಂಡತಿ ನನಗೇ ಸ್ವಂತ. ಯೇಸು ನಾಮದಲ್ಲಿ ಹೆಂಡತಿ ಹೆಸರು ಹೇಳೋಕ್ಕೆ ಭಯ ಬೀಳ್ತಾರೆ. ಓಕೆ, ಇನ್ನೊಂದು ಸ್ವಲ್ಪ ತಣ್ಣ ಹೇಳ್ಕೊತಾರ ಇಲ್ಲಿ. ಸರಿ, ಇಂಜಿನಿಯರ್ ಓದೋದಕ್ಕೆ ಎಷ್ಟು ವರ್ಷ ಬೇಕಪ್ಪ ಜೋಶ್ವಾ? 4 ವರ್ಷ ಓದ್ದಾ? ಓಕೆ. BA ಮಾಡೋದಕ್ಕೆ ಎಷ್ಟು ವರ್ಷ ಬೇಕು? ಟೀಚರ್ ಆಗೋದಕ್ಕೆ ಎಷ್ಟು ವರ್ಷ ಬೇಕು? 2 ವರ್ಷ. ವೆರಿ ಗುಡ್, ಆಮೇನ್. ಗಂಡ ಹೆಂಡತಿ ಇರೋದಕ್ಕೆ ಎಷ್ಟು ವರ್ಷ ಬೇಕು? ಎಷ್ಟು ವರ್ಷ ಬೇಕಪ್ಪ? ಗಂಡ ಹೆಂಡತಿ ಮದುವೆ ಆದ ತಕ್ಷಣ ಜೀವನ ಪೂರ್ತಿ ಇರೋದೇ. ಅದಕ್ಕೆ ವರ್ಷಗಳಿಲ್ಲ. ಮುಂದೆ 1 ವರ್ಷ ಇದ್ದು ಬರ್ತೀನಿ, 3 ವರ್ಷ ಇದ್ದು ಬರ್ತೀನಿ, ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ, ಇದೆಲ್ಲ ಇಲ್ಲ. ಇದು ದೇವರ ನಿಯಮ, ಲೈಫ್ ಲಾಂಗ್ ಇರಬೇಕು. 1+1 ಎಷ್ಟಪ್ಪ? ಇದು ಮಾತ್ರ ಯಾರು ಹೇಳಿದ್ರೆ ಮಾತ್ರ ಈ ಗುಟ್ಟು ಬಿಡಬೇಡ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್. ಗೌರಮ್ಮ ದೊಡ್ಡ ಸೊಸೆ, ನಿಮ್ಮ ಯಜಮಾನ್ರು ಬಂದವ್ರಮ್ಮ? 1+1 ಎಷ್ಟಮ್ಮ? ವೇಣು ಇದೆಯಪ್ಪ? ವೆರಿ ಗುಡ್. ಇಬ್ಬರದು ಆನ್ಸರ್ ಒಂದೇ ಇದೆ. ವೆರಿ ಗುಡ್, ಆಮೆನ್. ನೀವು ಯಾವಾಗಲೂ ಒಂದಾಗಿರಬೇಕು ಅಂತ ಯಾರ ನಿಯಮ? ದೇವರ ನಿಯಮ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 2-3 ಓದ್ರಿ. ಟೈಮ್ ಇಲ್ದ್ರೆ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶ ಎಲ್ಲಿ ಆಯ್ತು. ನಾವು ಅವಾಗಲೂ ತಂದೆ ತಾಯಿಗಳ ಬಗ್ಗೆ ಎಲ್ಲ ಮಾತಾಡಿದ್ರು. ಓಕೆ, ವೆರಿ ಗುಡ್. ಈಗ ತಂದೆ ತಾಯಿಗಳು ಏನು ಮಾಡಬೇಕು? ಸನ್ಮಾನಿಸಬೇಕು. ನಿಮ್ಮ ತಂದೆ ತಾಯಿ ಬಂದಿದ್ದಾರೆ ಅನ್ಸುತ್ತೆ. ಅಮ್ಮ, ಬ್ರದರ್, ಎಷ್ಟು ಜನ ಮಕ್ಕಳು ಅಣ್ಣವ್ರೆ ನಿಮಗೆ? 3 ಜನ. 3 ಜನ ಗಂಡು ಮಕ್ಕಳಾ? 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ಇವಾಗ ಎಷ್ಟು ಜನ ಮಕ್ಕಳು ನಿಮಗೆ? 4 ಜನ. ಯಾವಡಚ್ಚಿರ ಪಿಂಗೋಟೆ ರೊಣ್ಣಾಳೆ వచ్చి. ಆಮೆನ್. ನಿಮ್ಮ ಮನೆಗೆ ಇವಾಗ ಎಷ್ಟು ಜನ ಮಕ್ಕಳು? 4 ಜನ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಬ್ರದರ್ ಹರೀಶ್ ಅವರಪ್ಪ, ಎಷ್ಟು ಜನ ಮಕ್ಕಳು ನಿಮಗೆ? 4. ಯಾರ್ಯಾರು? ಎಷ್ಟು ಜನ ಹೆಣ್ಮಕ್ಳು? 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ಇವಾಗ ಎಷ್ಟು ಜನ? ಈಗ 5. 5ನವ್ರು ಯಾರು ಇವಾಗ? ಅಳಿಯ. ಆಮೆನ್. ಈಗ ಅಳಿಯ ಮಗನಾಗಿ ಬರ್ತಾನೆ. ಆಮೆನ್, ಹಲ್ಲೆಲೂಯಾ. ನಿಮ್ಮ ತಂದೆ ತಾಯಿ ಎಲ್ಲಿದ್ರೆ ಗೊತ್ತಮ್ಮ? ಈಗ ನಿಮ್ಮ ತಂದೆ ತಾಯಿ ಎಲ್ಲಿ ಕೂತ್ಕೊಂಡ್ರು ಗೊತ್ತಾ? ಅಲ್ಲಲ್ಲ, ಇಲ್ಲಿ. ನಿಮ್ಮ ತಂದೆ ತಾಯಿ ಇಲ್ಲಿ. ನಿಮ್ಮ ತಂದೆ ತಾಯಿ ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ. ಹುಷಾರು ಹುಡುಗ, నేను ఇటు చెప్తే అట్లు చెప్పేస్తానంటే. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನನಗೇನೋ ಪ್ರೇಮ್ ಕುಮಾರ್ ತುಂಬ ಇಷ್ಟ ಆಯಿತು. ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಕಳೆ ಇದೆ, ನೋಡೋಕ್ಕೆ ಚೆನ್ನಾಗವ್ರೆ, ನೋಡತಕ್ಕ ಹಾಗೆ ಗುಣನೂ ಚೆನ್ನಾಗಿದೆ, ದೇವ್ರ ಭಕ್ತಿನೇ ಇದೆ. ಆಮೇನ್. ನಿಜವಾಗ್ಲಿ ನಮ್ಮ ನಾಗವಾಣಿ ಅಮ್ಮನ ಲಕ್ಕಿನೇ. ಹಲ್ಲೆಲೂಯಾ. ಅದ್ರ ಗುಣದಲ್ಲಿ ನಮ್ಮ ನಾಗವಾಣಿ ನಂಬರ್ 1. ನಮ್ಮ ಸಭೆಯಲ್ಲಿ ಸಾಕ್ಷಿ ಆ ಮಗು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಯಾಕೆ ಅಷ್ಟು ಜನ ಸಭೆಯಿಂದ ಬಂದರು ಅಂದರೆ, ಜಾಸ್ತಿ ಸಭೆಗಳಲ್ಲಿ ಮದುವೆಗಳಿಗೆ ಹೋಗಲ್ಲ. ಆದರೆ ನಮ್ಮ ಸಭೆಯಲ್ಲಿ ಜಾಸ್ತಿ ಜನ ಹೋಗಿದ್ದೇನೆಂದರೆ, ಆ ಅಮ್ಮ ಎಲ್ಲರಲ್ಲೂ ಬೆರೆತು ಸೇವೆ ಮಾಡ್ತಾ ಇದ್ಲಿ. ಇಲ್ಲಿನ ಸಂಡೇ ಸ್ಕೂಲ್ ಟೀಚರ್, ಎಷ್ಟೋ ಮಕ್ಕಳಿಗೆ ದೇವರಲ್ಲಿ ಬೆಳೆಸುವಂಥ ಟೀಚರ್ನೇ ನಿಮ್ಮ ಕೈ ಕೊಟ್ಟಿದ್ದೀವಿ, ಸಂಡೇ ಸ್ಕೂಲ್ ಟೀಚರ್ನ. ಆಮೇಲೆ ಹಂಗಂದು ಮಾತ್ರ ಆ ಅಮ್ಮ ಹೇಳ್ದಂಗೆ ಕೇಳಬೇಕು ಅಂತೆಲ್ಲ, ವಾಕ್ಯ ಹೇಳ್ದಂಗೆ ಕೇಳಬೇಕು. ಆಮೇನ್. ಏನಮ್ಮ, ನಾನು ಟೀಚರು, ಈ ಮನೆಯೆಲ್ಲ ನನ್ನ ಕಂಟ್ರೋಲ್ಗೆ ಬರಬೇಕು ಅಂತೇನಿಲ್ಲ, ನಿನ್ನ ಗಂಡ ಹೇಳ್ದಂಗೆ ಕೇಳಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓಕೆ, ಮೊದಲನೇ ಪೇತ್ರ 3ನೇ ಅಧ್ಯಾಯಕ್ಕೆ ಬರೋಣ.
ಸರ್ಕಾರದಲ್ಲಿ ಎಲ್ಲ ಜಾಗದಲ್ಲಿ ಫಸ್ಟ್ ಯಾರಿಗೆ ಪ್ರಯಾರಿಟಿ? ಮೊದಲನೇ ಸ್ಥಾನ ಯಾರಿಗೆ? ಪ್ರಪಂಚದಲ್ಲಿ ಎಲ್ಲ ಮುಸ್ಲಿಮ್ಸ್ ಬಿಟ್ಟು ಇನ್ನೆಲ್ಲ ಕ್ರೈಸ್ತ ದೇಶದ್ದು ಮತ್ತು ನಮ್ಮ ದೇಶದಲ್ಲಿ ಎಲ್ಲನೂ ಮೊದಲನೇ ಸ್ಥಾನ, ಮೊದಲನೇ ಅವಕಾಶ ಯಾರಿಗೆ ಅಂದರೆ ಸ್ತ್ರೀಗೆ. ಬೈಬಲ್ ಕೂಡ ಫಸ್ಟ್ ಹೇಳ್ತಾ ಇರೋದು ಯಾರಿಗೆ ಅಂದರೆ ಸ್ತ್ರೀಗೇನೆ. ಆಮೇನ್. ಗುಣವಾತಿಯ ಬಗ್ಗೆ ಕೇಳಿದ್ವಿ. ಯಾಕೆ ಜ್ಞಾನೋಕ್ತಿಗಳು 14ನೇ ವಾಕ್ಯ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಇವತ್ತು ನಾಗವೇಣಿ ಅವ್ರ ಮನೆಗೆ ಹೋಗ್ತಾ ಇರೋದು ಏನಕ್ಕೆ? ಜ್ಞಾನವಂತಳಾಗಿ ದೈವಭಕ್ತಳಾಗಿ ಹೋಗ್ತಾ ಇರೋದು ಅಲ್ಲೊಂದು ಕುಟುಂಬವನ್ನು ಕಾಪಾಡೋದಕ್ಕೆ, ಆ ಕುಟುಂಬನ ಬೆಳಗಿಸೋದಕ್ಕೆ, ಆ ಕುಟುಂಬವನ್ನು ದೇವರಲ್ಲಿ ನಡೆಸೋದಕ್ಕೆ, ಸಾಕ್ಷಿ ಆಗಿರೋದಕ್ಕೆ, ಆ ಸಭೆನ ಆ ಮನೆಯನ್ನು ಕಾಪಾಡೋದಕ್ಕೆ, ನಡೆಸೋದಕ್ಕೆ ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ವಾಕ್ಯ ಓದ್ರಿ ಅದನ್ನ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಯಾರ ನಡತೆಯಿಂದ? ಹೆಂಡತಿಯ ನಡತೆಯಿಂದ ಗಂಡಂದಿರು ಸನ್ಮಾರ್ಗಕ್ಕೆ ಬರ್ತಾರೆ, ಒಳ್ಳೆಯವರಾಗ್ತಾರೆ. ಅವನು ಎಂಥ ಕುಡುಕನಾಗಿರಲಿ, ಕೆಟ್ಟವನಾಗಿರಲಿ, ಕಳ್ಳನಾಗಿರಲಿ, ಸೋಮಾರಿಯಾಗಿರಲಿ, ಎಂಥವನಾಗಿದ್ದರೂ ಸಹ ಅವರನ್ನು ಬದಲಾಯಿಸುವಂಥ ಶಕ್ತಿ ದೇವರು ಯಾರು ಕೊಟ್ಟಿದ್ದೇನೆಂದರೆ ಅದು ಹೆಣ್ಣಿಗೆ. ಚಪರಣ. ಎಷ್ಟು ಜನ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ? ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಹೆಣ್ಣು ಮಕ್ಕಳು ನಿಮ್ಮ ಗಂಡಂದ್ರನ್ನ ಬದಲಾಯಿಸ್ಕೊಂಡಿದ್ದೀರಿ? ಅಲ್ಲ, ನಿಮ್ಮ ಅನುಕೂಲಕ್ಕೆ ಬದಲಾಯಿಸ್ಕೊಂಡ್ರ ವಾಕ್ಯಕ್ಕೆ ಅನುಕೂಲಕರ ಬದಲಾಯಿಸ್ಕೊಂಡಿದ್ದೀರ? ನಿಜನಾ? ಯಾರು ನಿಮ್ಮ ಕೈ ಎತ್ಕೊಂಬಂದಿಲ್ವಾ? ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು. ಆ ಗಂಡ ನೀನು ನಿಮ್ಮ ಕೈ ತಗೊಂಬಂತ ನಿಮ್ಮ ಗಂಡ ಕುಂಬಳಕಾಯಿ ತಂದಿರ್ತಾನೆ, ಕಟ್ಟಿಕಿರ್ತಾನೆ ಮನೆಗೆ. ನನ್ನ ಹೆಂಡತಿ ನನ್ನ ಹೇಳ್ದ ಮಾತು ಕೇಳಬೇಕು ಅಂತ. ಕುಂಬಳಕಾಯಿಂದ ಕುಟುಂಬ ಚೆನ್ನಾಗಿರಲ್ಲ, ನಿಂಬೆ ಹಣ್ಣಿನಿಂದ ಅತ್ತೆ ಸೊಸೆ ಚೆನ್ನಾಗಿರಲ್ಲ, ದೇವರಿಂದ ಚೆನ್ನಾಗಿರ್ತಾರೆ. ಆಮೇನ್. ಯಾವುದರಿಂದ? ದೇವರಿಂದ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಮುಂದೆ ಹೋದ್ರಿ. ಜಡೆ ಎಣೆದುಕೊಳ್ಳೋದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳೋದು, ವಸ್ತ್ರವನ್ನು ಧರಿಸಿಕೊಳ್ಳೋದು, ಈ ಮೊದಲಾದ ಹೊರಗಣ ಶೃಂಗಾರವೇ ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತೆ. ಅನೇಕ ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟಪಡೋದು ಯಾವುದಂದ್ರೆ ಅಲಂಕಾರ, ಮೇಕಪ್. ಮೇಕಪ್ಗೆ ಬೇಗ ವೇಕಪ್ ಆಗಬೇಕು. ಹಲ್ಲೆಲೂಯಾ. ಯಾಕೆ ಹೆಣ್ಣು ಮಕ್ಕಳಿಗೆ ತುಂಬಾ ಸೌಂದರ್ಯದ ಕಡೆ ಗಮನ? ಯಾಕೆ? ಗಂಡನ ಕಾಟ ಕೊಡ್ಬೇಕಾ? ಏನಪ್ಪ ಇದು? ಇದೇ ಫಸ್ಟ್ ಟೈಮ್ ನನ್ನ ಲೈಫ್ ಕೇಳಿದ್ದು. ಮಖ ಕ್ಲೀನಾಗಿ ಅಲಂಕಾರ ಮಾಡ್ಕೊಂಡು ಗಂಡನ ಕಾಟ ಕೊಡಕ? ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರು ನಿಮಗೆ ಅಂದ ಕೊಟ್ಟಿದ್ದರಿಂದನೇ ಗಂಡಸಿಗೆ ಆಸೆ ಇಟ್ಟಿದ್ದಾನೆ. ಆಮೇನ್. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಗಮನಿಸ್ರಿ, ದೇವರ ಎದುರು ನೋಡುವಂಥದ್ದು ಹೃದಯವನ್ನ. ದೇವರ ಎದುರು ನೋಡುವಂಥದ್ದು ಯಾವುದನ್ನ? ಹೃದಯವನ್ನ. ಲೋಕ ಎದುರು ನೋಡೋದು ಮುಖವನ್ನ. ಆದರೆ ನಾವೆಲ್ಲರೂ ಹೆಚ್ಚಿನ ದುಡ್ಡು ಖರ್ಚು ಮಾಡೋದು, ಸಮಯ ಕಳೆಯೋದು ಯಾವುದರಲ್ಲಿ? ಮುಖದಲ್ಲೇ, ಡ್ರೆಸ್ಸಿಂಗಲ್ಲೇ. ಯಾಕೆ ಲೇಟು? ಡ್ರೆಸ್ ಹಾಕೊಳ್ಳಿ ಲೇಟ್ ಆಯಿತು. ಯಾಕೆ ಲೇಟು? ಮುಖ ತೊಳೆಯಲು ಲೇಟು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾರ್ಯಾರು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಮುಖಕ್ಕೆ ಕೊಡುವಂತಹ ಪ್ರಾಮುಖ್ಯತೆಯನ್ನು ಹೃದಯ ಕೊಟ್ಟಿದ್ದೆ ಆದರೆ ಆ ಒಂದು ಜೀವಿತ ತುಂಬ ಸುಂದರವಾಗಿರ್ತದೆ. ಅಂದ್ರೆ ಅರ್ಥ ಏನು? ನೀನ ಮುಖದಲ್ಲಿ ತೇಜಸ್ಸು ಬರೋದು ಹೃದಯದಲ್ಲಿ ಆನಂದ ಬಂದಾಗ.
ನಿನ್ನ ಹೃದಯಕ್ಕೆ ಆನಂದ ಯಾವಾಗ ಬರ್ತದೆ ಅಂದರೆ ದೇವರ ವಾಕ್ಯ ಹೋಗಿ ಒಳಗಡೆ ಕುತ್ಕೊಳ್ಳುವಾಗ, ಆ ದೇವರ ವಾಕ್ಯದ ಪ್ರಕಾರ ನೀನು ಜೀವಿಸುವಾಗ ನೀನು ಪ್ಯಾರನ್ ಲವ್ಲಿ ಆಗದಿದ್ರೂ ಪರವಾಗಿಲ್ಲ, ನೀನು ಅಂದವಾಗಿ ಕಾಣಿಸ್ತಾ ಇರ್ತೀಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮದುವೆ ಆಗಿರುವ ಗಂಡು ಮಕ್ಕಳೆಲ್ಲ ನಿಮಗೆ ಹೆಂಗಿರ್ಬೇಕಪ್ಪ? ಹುಡುಗಿ ಹೆಂಗಿರ್ಬೇಕು? ಬೆಳ್ಳಗೆ ಇರೋದು ನೋಡಿದ್ರೆ ಒಳಗೆ ಹೃದಯ ಕೋಪಗಿರೋದು ಸಿಗ್ತದೆ. ಆಮೇನ್. ನಾವು ಎದುರು ನೋಡಬೇಕು ಗುಣಮತಿಯಾದಂತಹ ಗುಣಮತಾದಂಥ ಹೆಣ್ಣನ್ನು, ಗುಣಗಳನ್ನು ಒಳಗೊಂಡಂಥ ಹೆಣ್ಣನ್ನು ನಾವು ಹುಡುಕಬೇಕು, ಕ್ರಿಸ್ತನಲ್ಲಿ ಹುಡುಕಬೇಕು. ಹುಡ್ಕೊಬಂದು ನನ್ನ ಹತ್ರ ಬಂದು ಪ್ರೇರಣೆ ಮಾಡಿಸ್ಕೊಳಕ್ಕೆ ಬರೋಕ್ಕೆ ಹೋಗ್ಬಿಡ್ರಿ. ಮಾಡಿದ್ದೀನಿ, ವಿಧಿ ಇಲ್ಲ. ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್, ನಮಗೆ ಇಷ್ಟ ಆಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್, ಇಷ್ಟ ಆಗ್ಬಿಟ್ಟಿದೆ, ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ. ದೀಕ್ಷಾಸ್ಥಾನ ತಗೊಳ್ಕ್ರಿ, ಪಾಸ್ಟ್ ಖುಷಿ ಆಗ್ಬಿಡ್ತಾರೆ ಅಂದ್ಬಿಟ್ಟು ದೀಕ್ಷಾಸ್ಥಾನ ಕೂಡ ತಗೊಳ್ತಾರೆ. ನಮ್ಮ ಚರ್ಚ್ಗೆ ಬರ್ತಾರೆ ಪಾಸ್ಟ್ರೆ, ಪಾಸ್ಟ್ರು ಪಾಪ ನಮ್ಮ ಚರ್ಚ್ಗೆ ಬರ್ತಾರೆ, ಆಯಿತು ಪಾಪ ಆಯಿತು, ಅಡ್ಜಸ್ಟ್ಮೆಂಟ್. ಬಟ್ ಪರಲೋಕದಲ್ಲಿ ಅದು ಲೆಕ್ಕ ಬರಲ್ಲ, ಪರಲೋಕದಲ್ಲಿ ಅದು ಲೆಕ್ಕ ಬರಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮುಂದೆ ಹೋದ್ರೆ ಆ ವಾಕ್ಯದಲ್ಲಿ ಇಂಪಾರ್ಟೆಂಟು ನಾಗವೇಣಮ್ಮ ಜ್ಞಾಪಿಸ್ಕೋಬೇಕು ಈ ವಾಕ್ಯಗಳನ್ನ. ನೀನೇ ಓದಬೇಕು, ಸಾಧ್ಯವಾದ್ರೆ ಓದು. ಆ 3ನೇ ಅಧ್ಯಾಯ 5ನೇ ವಾಕ್ಯ, ಅದು ಲಾಸ್ಟ್ ಭಾಗ ಓದ್ರಿ. ಸಾತ್ವಿಕವಾದಂತಹ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿನ್ನ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದ್ದು ಯಾವುದು ಗೊತ್ತಾ? ಶಾಂತ ಮನಸ್ಸುಳ್ಳವರದು. ಆಮೆನ್. 1 ಪೇತ್ರ 3ನೇ ಅಧ್ಯಾಯ 5ನೇ ವಾಕ್ಯ, ಲಾಸ್ಟ್ ಭಾಗ. ಓಕೆ, ದೇವರು ಎದುರು ನೋಡುವಂಥದ್ದು ಹೊರಗಿನ ಬಣ್ಣ ಅಲ್ಲ, ಹೊರಗಿನ ಅಲಂಕಾರ ಅಲ್ಲ, ಒಳಗಿನ ಹೃದಯದ ಗುಣ. ಆಮೆನ್. ಇದು ಚೆನ್ನಾಗಿರ್ಬೇಕಂತೆ. ಹಲ್ಲೆಲೂಯಾ. ಇದೇ ದೇವರು ಇಷ್ಟಪಡ್ತಾನೆ. ಯಾಕೆ ಅಂದರೆ 18 ವಯಸ್ಸಲ್ಲಿ ಇದ್ದಂಥ ಸೌಂದರ್ಯ 30 ವರ್ಷದಲ್ಲಿ ಇರೋದಿಲ್ಲ. 30 ವರ್ಷದಲ್ಲಿ ಇದ್ದಂಥ ಸೌಂದರ್ಯ 60 ವರ್ಷದಲ್ಲಿ ಇರಲ್ಲ. ಏನಾಗಿರ್ತದೆ? ಹಲ್ಲುಗಳು ಬಿದ್ದೋಗಿರ್ತವೆ. 18ಅಲ್ಲಿ ಫಳಫಳ ಅಂತ ಹಲ್ಲುಗಳು ಹೊಳಿತಾ ಇದ್ರೆ 60 ವರ್ಷಕ್ಕೆ ಮಕ್ಕ 18 ವರ್ಷದಲ್ಲಿ ಗುಂಡು ಗುಂಡುಗ ಶೈನಿಂಗ್ ಓಡ್ತಾ ಇತ್ತು. 60 ವರ್ಷಕ್ಕೆ ಗೆರೆಗಳು ರೋಡ್ಗಳು ಬಿದ್ದೋಗ್ಬಿಟ್ಟಿರ್ತವೆ. ಆದರೂ ಸುಮಾರು ಹೆಣ್ಣು ಮಕ್ಕಳು ನೈಟಿ ಹಾಕ್ಕೊಂತಿರೋದ್ರಿಂದ ಮಕ ನೋಡೋವ್ರಿಗೂ ಗೊತ್ತಾಗಲ್ಲ, ಈ ಅಮ್ಮ ವಯಸ್ಸು ಹುಡುಗಿನೇ ಅಂದ್ಕೊಂಡಿರ್ತಾರೆ. ಮುಂದೆ ಆಗಿ ನೋಡಿದ್ರೆ ಅಜ್ಜಿ ಆಗ್ಬಿಟ್ಟಿರ್ತಾರೆ. ಹಲ್ಲೆಲೂಯಾ. ನಾನು ಹೋದ ವಾರ ಕೂಡ ಅದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ನೈಟಿ ಅಂದರೆ ಏನು? ನೈಟ್ ಮಾತ್ರ ಅದು. ಮಾಲೂರು ಕೋಲೂರೆಲ್ಲ ಸುತ್ತಾಕೊಂಬರೋದಕ್ಕೆಲ್ಲ ನೈಟಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅನೇಕರು ನಾವು ಈ ರೋಡಲ್ಲಿ ಹೋಗ್ತಾ ಇರ್ತಾರೆ, ಬರೀ ನೈಟಿಗಳು ಹೋಗ್ತಾ ಇರ್ತಾರೆ. ಆ ನೈಟಿಗಳಲ್ಲಿ ಮುಳ್ಳುಗಳು, ಹೂಗಳು, ಅವು ಗಲೀಜು, ಕಾಫಿ, ಟೀ ಎಲ್ಲ ಚೆಲ್ಕೊಂಡು ಹೋಗ್ತಾ ಇರ್ತಾರೆ. ಆ ಗೋಣಿ ಚೀಲದಲ್ಲಿರುವಂಥ ಒಂದು ಜುಂಜೆಲ್ಲ ಮೆತ್ಕೊಂಡಿರ್ತದೆ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಕಿತ್ತಿರ್ತಾರೆ. ತಿರ್ಗಾ ಸಾಯಂಕಾಲ ಗಂಡು ಬರೋಸಿಗೆ ಅದರಲ್ಲೇ ಅಡುಗೆಲ್ಲ ಮಾಡಿ ಆ ಡ್ರೆಸ್ ಪಕ್ಕದಲ್ಲಿ ಮಲ್ಕೊಂಡ್ರೆ ಗಂಡಸು ಎಷ್ಟು ಖುಷಿ ಆಗ್ಬೋದು ನೋಡ್ರಿ. ಖುಷಿಯಾಗಿರ್ತಾರ? ಮದುವೆಗೆ ಹಂಗೆ ಹೋಗ್ತಿರೋ ಯಾವಾಗಲೂ ಗಂಡನು ನಿಮ್ಮ ಮನೆಗೆ ಬರೋಷ್ಟು ಹಂಗೆ ಅಲಂಕಾರ ಮಾಡ್ಕೊಂಡಿರ್ಬೇಕು. ಬೇರೆ ಗಂಡಸ್ ನೋಡೋದಕ್ಕಲ್ಲ, ನಿನ್ನ ಗಂಡನನ್ನು ಇಷ್ಟಪಡುವ ಹಾಗೆ, ನಿಮ್ಮ ಮನೇಲಿ ಇರುವ ಹಾಗೆ, ಮನೆಗೆ ಬರುವ ಹಾಗೆ ನೀವು ಮಾಡ್ಕೋಬೇಕು. ಆಮೇನ್. ಬೇರೆ ಕಡೆ ಅಲಂಕಾರ ಮಾಡ್ಕೊಂಡು ಯಾರು ನೋಡ್ಬೇಕಂತ ಮಾಡ್ಕೊಂಡು ಹೋಗ್ತಿರೋದು? 100% ಬೇರೆಯವ್ರು ನೋಡ್ಲಿ ಅಂತ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮನುಷ್ಯರನ್ನ ಮೆಚ್ಚೋದಕ್ಕೆ ಪ್ರಯತ್ನ ಪಡಬೇಡ್ರಿ, ನಿನ್ನ ಗಂಡನನ್ನು ಮೆಚ್ಚೋದಕ್ಕೆ ಪ್ರತಿ ದಿವಸ ಪ್ರಯತ್ನ ಪಡ್ರಿ. ಆ ಸಂಸಾರ ಸುಖವಾಗಿರ್ತದೆ. ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇಲ್ಲಿ ಶಾಂತ ಮನಸ್ಸು ಅಂತಿದೆ. ಯಾರಿಗೆ? ಸ್ತ್ರೀಗೆ ಏನಿರಬೇಕು? ಶಾಂತ ಮನಸ್ಸು. ನಮ್ಮ ಪ್ರೇಮ್ ಕುಮಾರ್ಗೆ ಒಂದು ಕಿವಿ ಮಾತು, ಕರೆಕ್ಟ್ ಟೈಮಿಗೆ ಮನೆಗೆ ಹೋಗ್ಬಿಡು, ನಿನಗೆ 2 ಬೆನಿಫಿಟ್. ಏನು ಗೊತ್ತಾ? ಬಿಸಿ ಬಿಸಿ ಊಟ ಸಿಗ್ತದೆ, ಹೆಂಡತಿ ತಣ್ಣಗೆ. ಮನೆಗೆ ಬೇಗ ಹೋದ್ರೆ ಏನಾಗ್ತದೆ ಹೇಳ್ರಿ? ಬಿಸಿ ಬಿಸಿ ಊಟ ಸಿಗ್ತದೆ, ಹೆಂಡತಿ ತಣ್ಣಗಿರ್ತಾಳೆ. ನೀನು
ಹೋದ್ರಿ ಅಂದ್ಕೋ, ಊಟ ತಣ್ಣಗಿರ್ತದೆ, ಹೆಂಡತಿ ಬಿಸಿ ಆಗ್ಬಿಟ್ಟಿರ್ತಾಳೆ. ಇದು ಚೆನ್ನಾಗಿ ತಿಳ್ಕೋಬೇಕು. ಹಲ್ಲೆಲೂಯ. ಜನಕ್ಕೆ ಅರ್ಥ ಆಯ್ತು ಹೊಡೀರಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇದೇ ಇಷ್ಟೇ ರಹಸ್ಯ ಕುಟುಂಬದಲ್ಲಿ. ಇದನ್ನ ತಿಳ್ಕೊಂಡ್ಬಿಟ್ರೆ ಜಗಳ ಬಂದೇ ಬರ್ತದೆ. ಜಗಳ ಬರಲ್ಲ ಅಂತ ಹೇಳಲ್ಲ, ನೀನು ಮಾಡ್ಬೋದು, ಇಲ್ಲ ಅಯ್ಯಮ್ಮ ಮಾಡ್ಬೋದು. ಆದರೆ ಒಂದು ಗುಟ್ಟು ಹೇಳ್ತೀನಿ, ಅಯ್ಯಮ್ಮನಿಗೆ ಹೇಳಲ್ಲ, ನಿನಗೆ ಹೇಳ್ತೀನಿ. ಜಗಳ ದಿವಸ ಕರೆಕ್ಟ್ ಟೈಮ್ಗೆ ಹೋಗೋವಾಗ ಒಂದು ಹೂವು ಒಂದು ಸ್ವಲ್ಪ ಎತ್ಕೊಂಡು ಹೋಗ್ಬಿಡು ಅಷ್ಟೇ. ತಿರ್ಗಾ ನಿನ್ನ ಮೇಲೆ ಜಗಳ ಮಾಡಿದ್ರೆ ಕೇಳು, ಜಗಳ ಮಾಡಿದ್ರೆ ನನಗೆ ಫೋನ್ ಮಾಡು. ಆಮೆನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹೆಣ್ಣು ಮಕ್ಕಳಿಗೆ ಅಷ್ಟೇ. ಇನ್ನೊಂದು ರಹಸ್ಯ ಹೇಳ್ತೀನಿ ನಿನಗೆ, ಇದಕ್ಕೆ ಚೆನ್ನಾಗಿ ತಿಳ್ಕೊ. ಅದೇನಂದರೆ, ಊಟ ತಿನ್ನಾಗೋ ಮೊಬೈಲ್ ಪಕ್ಕದಲ್ಲಿ ಇಕ್ಕೋಬೇಡ, ಹೆಂಡತಿನ ಪಕ್ಕದಲ್ಲಿ ಇಕ್ಕೋ. ಅರ್ಥ ಆಯ್ತಾ? ಅಮ್ಮ ನೀನು ಅಷ್ಟೇ ಅಮ್ಮ, ಊಟ ಇಟ್ಬಿಟ್ಟು ಮೊಬೈಲ್ ತಗೊಂಡು ರೂಮಲ್ಲಿ ಕುತ್ಕೋಬಾರ್ದು, ಆಯ್ತಾ? ಹೆಂಡತಿ ಹೆಂಗಿರ್ಬೇಕಂದ್ರೆ, ಗಂಡ ಊಟ ಮಾಡಿ ಕೈ ತೊಳೆಯೋವರೆಗೂ ಜೊತೆಲಿರಬೇಕು. ಒಂದೇ ತಟ್ಟೆಯಲ್ಲಿ ತಿಂದರೆ ಇನ್ನೂ ಒಳ್ಳೆಯದು. ಆಮೇಲೆ ಒಬ್ರು ತಿನ್ನಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಒಂದೇ ತಟ್ಟೆಯಲ್ಲಿ ತಿನ್ನೋದು ಒಳ್ಳೆಯದು, ಒಬ್ರಿಗೊಬ್ರು ತಿನ್ನಿಸ್ಕೊಳ್ಳೋದು ಇನ್ನೂ ಒಳ್ಳೆಯದು. ಆಮೇನ್, ಪ್ರೈಸ್ ದಿ ಲಾರ್ಡ್. ಹತ್ಕೊಂಡಾನ ತಿನ್ರಿ, ನಕ್ಕೊಂಡಾನ ತಿನ್ರಿ. ಸಪ್ಪಿಗೆ ಹೆಂಗೆ ನಿಮ್ಮ ಪರ್ಸ್ನಲ್ಲು, ನಿಮ್ಮ ತಂಡಕ್ಕೆ ಯಾರು ಬರೋಂಗಿಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಟೈಮ್ ಕೂಡ ನಿಮಗೆ ಹೇಳಿದೆ, ಪಾಪ ಮದುವೆ ಹುಡುಗ ಮೊಬೈಲ್ ಇಟ್ಕೊಂಡೇ ಊಟ ಮಾಡ್ತಾನೆ ಯಾವಾಗಲೂ. ಮದುವೆಯಲ್ಲಿ ಆಯಮ್ಮ ಬಡಿಸ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ಆಯಮ್ಮ ಮೊಬೈಲ್ ಎತ್ಕೊಂಡು ಕೂತ್ಕೊಂಡವಳೆ. ಇವನು ಮೊಬೈಲ್ ನೋಡಿಕೊಂಡೇ ಫೇಸ್ಬುಕ್ಕು ವಾಟ್ಸಪ್ಪು ನೋಡ್ಕೊಂಡೇ ತಿಂತಾ ಇದ್ದಾನೆ. ಈ ಮುದ್ದೆನ ಎತ್ಕೊಂಡು ಏನು ಮಾಡ್ತಾರೆ, ಪಕ್ಕದಲ್ಲಿ ನೀರಿದ್ರೆ ನೀರು ಹತ್ಕೊಂಡು ತಿಂದವನೇ. ತಿಂದ್ಬಿಟ್ಟು ಕೇಳ್ತಾನೆ, ಏನೋ ಇವತ್ತು ಸಾರು ಚೆನ್ನಾಗಿಲ್ಲ ಅದು. ಸಾರಲ್ಲೆಲ್ಲ ಹತ್ಕೊಂಡಿರ್ದವನು ಎಲ್ಲೇ. ಇವತ್ತು ಗಂಡ ಹೆಂಡತಿಯನ್ನು ಕೆಡಿಸೋದು ಜಾಸ್ತಿ ಯಾವುದು? ಮೊಬೈಲೇ. ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವ ರಹಸ್ಯಗಳು ಇರಬಾರ್ದು. ನಿಮ್ಮ ಫೋನ್ ಅವ್ರ ಹತ್ರ ಇರಬೇಕು, ಅವ್ರ ಫೋನು ನಿಮ್ಮ ಹತ್ರ ಇರಬೇಕು. ಆಮೆನ್. ನೀನು ತಾಳಿ ಕಟ್ಟೋಕ್ಕೆ ಮುಂಚೆ ನಾನು ಒಂದು ಮಾತು ಕೇಳಿದೆ, ಜ್ಞಾಪಕ ಇದೆಯಾ? ತಾಳಿ ಕಟ್ಟೋಕ್ಕೆ ಮುಂಚೆ ನಾನು ಬಂದಿದ್ದೆ ಗೊತ್ತಾ? ಹಾಂ, ಅಲ್ಲ, ಹುಡುಗಿ ಪಕ್ಕದಲ್ಲಿ ಇದಕ್ಕೆ ಮರ್ತು ಬಿಡ್ತಾರೆ ಒಂದು ಟೈಮ್, ಯಾರು ಮಾಡಿದ್ರು ಏನೋ. ಅದಕ್ಕೆ ವಾಕ್ಯ ಅಲ್ಲಿ ಕೊಡೋಕೆ ಹೋಗಲ್ಲ ಮದುವೆಗಳಲ್ಲಿ, ಇಲ್ಲೇ ಕೊಡೋಕೆ ಹೋಗೋದು. ನಿಧಾನವಾಗಿ ಎಷ್ಟೊತ್ತಾದರೂ ಹೇಳ್ಬೋದು. ನಾನು ಒಂದು ಮಾತು ಹೇಳಿದೆ, ತಾಳಿ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇರು ಅಂದೆ. ಏನಂತ ಹೇಳಿದೆ? ನೀನು ಮರ್ತು ಬಿಟ್ಟಿದ್ಯಾ? ಏನಂತ ಹೇಳಿದ್ರಮ್ಮ? ನೀನು ಮರ್ತು ಬಿಟ್ಟಿದ್ಯಾ? ಕರೆಕ್ಟ್. ಅವರಿಬ್ಬರು ಆ ಲೋಕದಲ್ಲೇ ಇಲ್ಲ, ಅವರಿಬ್ಬರು ಬೇರೆ ಲೋಕದಲ್ಲಿದ್ದಾರೆ. ಆಮೇನ್. ತಾಳಿ ಕಟ್ಟಕ್ಕೆ ಮುಂಚೆ ಅವ್ರನ್ನ ಒಂದು ಮಾತು ಕೇಳಿದೆ, ನೀನು ನೋಡಿದಂಥ ಹುಡುಗಿ ಅದೇನೋ ಇಲ್ವೋ ನೋಡ್ಕೊಂಡು ಕಟ್ಟಪ್ಪ ಅಂದೆ. ಕರೆಕ್ಟ್ ಹೇಳಿದ್ನಾ? ಇವಾಗ ಜ್ಞಾಪಕ ಬಂತ? ವೆರಿ ಗುಡ್, ವೆರಿ ಗುಡ್, ಜ್ಞಾಪಕ ಬಂತು. ತಾಳಿ ಕಟ್ಟಕ್ಕೆ ಫಾಸ್ಟಾಗಿ ಹೋಗ್ತಾನೆ ಕೇಳಿದೆ. ಇಲ್ಲಪ್ಪ, ಮುಸ್ಕೆತ್ತಿಬಿಟ್ಟು ಆ ಹುಡುಗಿನ ಅಲ್ವ ಚೆಕ್ ಮಾಡ್ಕೊಂಡು ತಾಳಿ ಕಟ್ಟು. ಆಮೇಲೆ ಯಾಕಂದ್ರೆ ಯಾಕೊಬ್ಬನ ಮೋಸ ಆಗಿದೆ, ಹಿಂಗೆ ಹೂಗ್ಲು ಬಿಟ್ಬಿಟ್ಟಿದ್ರು. ಅವರೇನು ಅದೇ ಹುಡುಗಿ ಅಂದ್ಬಿಟ್ಟಿದ್ದೆ, ತಾಳಿ ಕಟ್ಬಿಟ್ಟ, ಅವ್ರ ಮಾವನ ಹುಡುಗಿನೇ ಬದಲಾಯಿಸ್ಬಿಟ್ಟಿದ್ದ. ಆಮೇನ್. ಅದಕ್ಕೆ ಪ್ರೇಮ್ ಕುಮಾರ್ಗೆ ಹಂಗಾಗ್ಬಾರ್ದು ಅಂತೇಳಿ ಪದೇ ಕೇಳಿದೆ. ನೋಡು ಪ್ರೇಮ್ ಕುಮಾರ್, ಇನ್ನೊಂದ್ಸತಿ ಮಕ ನೋಡು, ಆಯಮ್ಮನೇನ ಅದೇ ಹುಡುಗಿ ನೀನು ನೋಡಿದ್ದಿನ ಹುಡುಗಿನ ಅಂದ್ಕೊಂಡು ಕಟ್ಟಪ್ಪ ಅಂದಾಗ, ಎಸ್ ಅದೇ ಹುಡುಗಿ ಅಂದಮೇಲೆ ಕನ್ಫರ್ಮ್ ಮಾಡ್ಕೊಂಡು. ಯಾಕಂದರೆ ಇತ್ತೀಚೆಗೆ ಕೆಲವೆಲ್ಲ ಬಂದಿತ್ತು ಕೇಸ್ಗಳು. ಏನು ಸರಿಯಿಲ್ಲ ಅಂದರು, ನೀನು ಮಕ ಸರಿಯಿಲ್ಲ ಏನೋ ಹೇಳಿದ್ರಂತಲ್ಲ, ಪ್ರಸಂಗದಲ್ಲಿ ಹೇಳಿದೆ ನಿಮಗೆ, ಲಕ್ಷಣ ಸರಿಯಿಲ್ಲ ಅಂತ. ಹಾಂ, ಯಾವ ಬಾಯಾಗೂ ಯಾವತ್ತಿಗೂ ಏನು ಮಾಡಬಾರ್ದು? ಲಕ್ಷಣ. ಇವತ್ತು ಹೆಂಗಿರ್ತೀವಿ, ಇದೇ ಪ್ರೀತಿ ಮಾಡ್ತೀವೋ ಅದು ಹೆಂಗಿದ್ರು ಇಬ್ಬರು ಅಷ್ಟು, ಒಬ್ಬರನ್ನೊಬ್ಬರು ಇಲ್ಲಿ ಯಾರನ್ನೂ ಬಿಟ್ಟು ಕೊಡಲೇಬಾರ್ದು. ಇದನ್ನು ಯಾರು ನೋಡ್ತಾ ಇದ್ದಾರೆ? ಯಾರ ಮುಂದೆ ನೀವು ಪ್ರಮಾಣ ಮಾಡಿರೋದು? ದೇವರ ಮುಂದೆ. ಹಲ್ಲೆಲೂಯ. ಅಡಿಗೆ ಕೆಟ್ಟೋಗ್ಬಿಟ್ರೆ ಇನ್ನೊಂದು ಅಡಿಗೆ ಮಾಡ್ಕೋಬಹುದು. ರಾಮದಾಸ್ ಇದ್ದಾರಾ? ರಾಮದಾಸ್ ಇಲ್ಲ, ಇದಾರ? ಅಡಿಗೆ ಕೆಟ್ಟೋಗ್ಬಿಟ್ರೆ ಇನ್ನೊಂದು ಅಡಿಗೆ ಮಾಡ್ಕೋಬಹುದು. ಬೆಳೆ, ರಾಮದಾಸ್, ಒಂದು ಬೆಳೆ ಹೋಗ್ಬಿಟ್ರೆ ಇನ್ನೊಂದು ಬೆಳೆ ಹಾಕ್ಕೋಬಹುದು.
ಅದರ ಸಂಸಾರ ಕೆಟ್ಟೋಗ್ಬಿಟ್ರೆ ಮತ್ತೆ ಕುದುರಿಸೋದು ತುಂಬ ಕಷ್ಟ. ಎಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರು ಮೂರನೇವರು ಬರಬಾರ್ದು, ಮತ್ತು ಎಲ್ಲಿ ಅನುಮಾನ ಬರಬಾರ್ದು. ನಂಬಿಕೆ ಇರಬೇಕು. ಆಮೇನ್. ಒಬ್ಬರ ಮೇಲೆ ಒಬ್ಬರು ಏನಿರಬೇಕು? ನಂಬಿಕೆ ಇರಬೇಕು. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇದ್ರೆ ಆದರೆ ನೀವು ಗಂಡ ಹೆಂಡತಿ ಅಭಿವೃದ್ಧಿ ಆಗ್ತೀರಂತ ದೇವರು ವಾಗ್ದಾನ ಮಾಡಿರೋದು. ನೆಕ್ಸ್ಟ್ ನೋಡ್ರಿ, ಎಜ್ಜೆಬೇಲ್ ಎಂಬ ಸ್ತ್ರೀ ಇದ್ದಾಳೆ. ಆ ಸ್ತ್ರೀ ಗಂಡನಿಗಿಂತ ಮುಂಚೆ, ಅಹಾಬಾನ್ ಮುಂಚೆ ಏನು ಮಾಡ್ತದ್ಲು? ಮುಂದೆ ಹೋಗ್ಬಿಡ್ತದ್ಲು. ರಾಜ ಅವನಾಗಿದ್ರು ಆಡಳಿತ ಮಾಡೋದಲ್ಲ ಯಾರು? ಎಜ್ಜೆಬೇಲಳೆ. ಗಂಡನಿಗಿಂತ ಮುಂದೆ ಹೋಗ್ತಾ ಇದ್ಲು. ಹಂಗೆ ಹೋಗ್ಬಾರ್ದು. ಮೀಕಳು ದಾವೀದನ ಹೆಂಡತಿ ಯಾವಾಗಲೂ ಹಿಂದೆ ಬರ್ತಾ ಇದ್ಲು, ಜೊತೆಗೆ ಬರ್ತಾ ಇರಲಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ಹೆಂಡತಿ ಆದವಳು ಮುಂದೇನೂ ಹೋಗಬಾರ್ದು, ಹಿಂದೇನೂ ಹೋಗಬಾರ್ದು. ಪಕ್ಕದ ಎಲುಬಿಂದ ಬಂದಿದ್ದ ಕಾರಣ ಪಕ್ಕದಲ್ಲೇ ಇರಬೇಕು. ಆಮೇಲೆ ನಾಗು ಹೆಣ್ಣಮ್ಮ, ನೀನು ಮುಂದೆ ನಡಿ, ನಾನು ಹಿಂದೆ ಬರ್ತೀನಿ, ಇಲ್ಲ ನಾನು ಮುಂದೆ ಹೋಗ್ತೀನಿ, ನಾನು ಹಿಂದೆ ಫಾಲೋ ಮಾಡು, ಅದು ಇಲ್ಲ. ಯಾವಾಗಲೂ ಹಿಂಗೆ ಯಾರ ಜೊತೆಲಿ ಇರಬೇಕು? ಗಂಡನ ಜೊತೆಯಲ್ಲೇ ಇರಬೇಕು, ಪಕ್ಕದಲ್ಲೇ ಇರಬೇಕು. ಆಮೇನ್. ಇದು ದೇವರ ನಿಯಮ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈಗ ಗಂಡಸರು ಕೂಡ ಕೆಲವು ವಿಷಯಗಳಲ್ಲಿ ತಿಳಿಸ್ತೀವಿ. ಈಗ 7ನೇ ವಾಕ್ಯ ಓದ್ರಿ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯರು ಪುರುಷನಿಗಿಂತ ಬಲಹೀನಳೆಂಬುದನ್ನು ಸ್ತ್ರೀ ತಿಳ್ಕೋಬೇಕಾದ್ರೆ ಏನಂದ್ರೆ, ಪುರುಷ ತಿಳ್ಕೋಬೇಕಾದ್ರೆ ಏನಂದ್ರೆ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದು ಜ್ಞಾಪಕ ಮಾಡ್ಕೋಬೇಕು. ನಿಮ್ಮ ಹೆಂಗಟದೊಂದಿಗೆ ವಿವೇಕ ಬುದ್ಧಿ ಜ್ಞಾನದಿಂದ ಒಗೆತನ ಮಾಡಬೇಕು. ಜೀವವರಕ್ಕೆ ನಿಮ್ಮೊಂದಿಗೆ. ಈ ವಾಕ್ಯವನ್ನು ತಮಿಳು ತೆಲುಗಲ್ಲಿ ಜೀವವರ ಅಂತ ಇಲ್ಲಿದೆ. ಕನ್ನಡ ತೆಲುಗಲ್ಲಿ ಏನಿದೆ ನೋಡಿ, ತಮಿಳಲ್ಲಿ ತೆಲುಗಲ್ಲಿ ಹೋದ್ರಿ. 7ನೇ ವಾಕ್ಯ ತಮಿಳಿಲ್ವಾ? ಹೋದ್ರಮ್ಮ. ಹಾಂ ಹಾಂ ಹಾಂ. ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ. ಆಮೇನ್. ತೆಲುಗಲ್ಲಿ ಹಾಂ ಹಾಂ ಹಾಂ. ಓಕೆ, ಗುಡ್. ಪ್ರೈಸ್ ದ ಲಾರ್ಡ್. ಇಲ್ಲಿ ಜ್ಞಾನ ವಿವೇಕದ ನಡ್ಕೋಬೇಕು. ಹೆಣ್ಣು ತುಂಬ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಸಹ ಗಂಡನ ಮುಂದೆ ವೀಕ್ ಆಗಿರ್ತಾಳೆ. ಹಲ್ಲೆಲೂಯಾ. ಅವರ ಬಲಹೀನತೆ ತಿಳ್ಕೊಂಡು ಅವರಿಗೆ ಅವರು ಸಹಕಾರ ಕೊಡಬೇಕು, ನೀನು ಪ್ರೀತಿಸಬೇಕು. ಎಲ್ಲ ಟೈಮಲ್ಲಿ ಯಾರ ಮುಂದೆನೂ ನಿನ್ನ ಹೆಂಡತಿ ನೀನು ಬಿಟ್ಟುಕೊಡಬಾರ್ದು, ನಿನ್ನ ಗಂಡನನ್ನು ನೀನು ಯಾವುದೇ ಕಾರಣಕ್ಕೆ ಬಿಟ್ಟುಕೊಡಬಾರ್ದು. ಏನಂತಪ್ಪ ಅಂದರೆ, ಕುಟುಂಬದ ಗುಟ್ಟಿರಬೇಕು. ಆಪ್ರೇಷನ್ ಮಾಡಿದ್ರೆ ಕಟ್ ಹಾಕಬೇಕು. ಏನು ಹೇಳ್ರಿ? ಕುಟುಂಬದಲ್ಲಿ ಏನಿರಬೇಕು? ಗುಟ್ಟಿರಬೇಕು. ಆಪ್ರೇಷನ್ ಮಾಡಿದ್ಮೇಲೆ ಏನು ಮಾಡಬೇಕು? ಕಟ್ ಹಾಕಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ಗುಟ್ಟಿಲ್ಲ ಅಂದರೆ ಯಾರು ಇಬ್ಬರಲ್ಲಿ ಆ ಗುಟ್ಟನ್ನು ಈಚೆ ಇಕ್ಕಿದ್ರೆ ಮಾನ ಮರ್ಯಾದೆಗೆ ಇಬ್ರಿಗೂ, ಗಂಡ ಹೆಂಡತಿಯಲ್ಲಿ ಏನು ಗುಟ್ಟಿದೆಯೋ ಅದು ಯಾರಿಗೂ ಗೊತ್ತಾಗಬಾರ್ದು. ನೋವು ಕಷ್ಟ ಆಗಲಿ, ಈ ಕಡೆ ಏನು ತಂದೆ ತಾಯಿಗೆ ಆಗಲಿ, ಆ ಕಡೆ ತಂದೆ ತಾಯಿಗೆ ಆಗಲಿ, ಯಾರಿಗೂ ನೋವು ಬರಬಾರ್ದು. ಹಿಂಗಾಯ್ತಂತೇಳಿ ವಿಚಾರ ಮಾಡಬಾರ್ದು. ಎಷ್ಟೇ ಸಮಸ್ಯೆ ಇದ್ದರೆ ನಿಮ್ಮ ಮಧ್ಯದಲ್ಲಿ ಕ್ರಿಸ್ತನು ಬರಬೇಕು. ಹಲ್ಲೆಲೂಯಾ. ಪ್ರಸಂಗಿ 4ನೇ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಓದ್ರಿ. ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. ಉರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. ಗಮನಿಸಿ, ಇಂಪಾರ್ಟೆಂಟ್ ಆ ವಾಕ್ಯ ನೋಡ್ರಿ. ಒಂದು ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. ಒಬ್ಬನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. ಮೂರು ಉರಿಯ ಹಗ್ಗ ಬೇಗ ಕಿತ್ತು ಹೋಗೋದಿಲ್ಲ. ಆಮೇನ್.
ಆಮೇನ್, ಹಲ್ಲೆಲೂಯ. ಏನಾಗಲ್ಲ, ಕಿತ್ತೋಗೋದಿಲ್ಲ. ಈಗ ಪ್ರೇಮ್ ಕುಮಾರು ಮದುವೆಗೆ ಮುಂಚೆ ಒಬ್ಬರೇ ಆಗಿದ್ರು, ನಾಗವೇಣಿ ಮದುವೆಗೆ ಮುಂಚೆ ಒಬ್ಬರೇ ಆಗಿದ್ರು. ದೇವರು ಇವರಿಬ್ಬರನ್ನ ಒಂದು ಮಾಡಿದ್ರಿಂದ ಇವರಿಬ್ಬರು ಒಂದೇ ಆದರು. ಈಗ ಎರಡಾಯಿತು. ಈ ಮೂರನೇವರು ಯಾರಪ್ಪ ಅಂದರೆ, ತಂದೆ ತಾಯಿ ಆಗಲಿ, ಆ ಕಡೆ ತಂದೆ ತಾಯಿ ಆಗಲಿ, ಈ ಕಡೆ ತಂದೆ ತಾಯಿ ಆಗಲಿ, ಈ ಕಡೆ ಅಣ್ಣ ತಮ್ಮಂದರಾಗಲಿ, ಆ ಕಡೆ ಅಣ್ಣ ತಮ್ಮಂದರಾಗಲಿ, ಪಾಸ್ಟರ್ ಆಗಲಿ, ಇನ್ನೊಬ್ಬರಾಗಲಿ, ಸ್ನೇಹಿತರಾಗಲಿ, ತಿಳಿದವರಾಗಲಿ, ತಿಳಿದಿದ್ದವರಾಗಲಿ ಯಾರು ಬರಬಾರ್ದು. ಆಮೇನ್. ನಮ್ಮ ಸಭೆಯಲ್ಲಿ ಇವರು ತಂದೆ ತಾಯಿ ಇದ್ದಾರೆ, ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡ ಹುಡುಗಿ ಓಕೆ, ಚಿಕ್ಕ ಹುಡುಗಿ ತಂದೆ ತಾಯಿ ಮಧ್ಯೆ ಎಲ್ಲ ಜಗಳಕ್ಕೂ ಹೋಗ್ತಾಳೆ ಅಂತ ಗೊತ್ತು. ಹಲ್ಲೆಲೂಯ. ನನಗೆ ಗೊತ್ತೇ ಇಲ್ಲ, ಫ್ಯಾಮಿಲಿ ಪ್ರೇಯರ್ ಮಾಡ್ತಾರೆ, ಒಬ್ರಿಗೊಬ್ರು ಕೈ ಹಿಡಿದು ಮಾಡುವಾಗ ನಾನು ಹೇಳಿದೆ, ನಿನ್ನಿಂದಾನೇ ನಿಮ್ಮ ಮನೇಲಿ ಗಲಾಟೆ ಬರೋದು, ನೀನು ಹೋಗಬೇಡ ಅವ್ರ ಮಧ್ಯದಲ್ಲಿ ಅಂತ. ಆಮೇಲೆ ಬಂದು ಹೇಳಿದ್ರು, ನಿಜ ಪಾಸ್ಟರ್ ನೀವು ಹೇಳಿದ್ದು, ಆ ಹುಡುಗಿ ಬಂದೇ ನಮ್ಮ ಮನೇಲಿ ಗಲಾಟೆ ಅಂತ. ನನ್ನ ಬಗ್ಗೆ ಹೇಳಿಬಿಟ್ರ ಫಸ್ಟೇ, ಕರೆಕ್ಟಮ್ಮ? ಗೊತ್ತಿಲ್ಲ. ಗಲಾಟೆ ಅಂದ್ರಲ್ಲ, ಯಾವುದಕ್ಕೆ ಮಕ್ಕಳಾಗಲಿ ಯಾರಾಗಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರೂ ಹೋಗಬಾರ್ದು. ಯಾವ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ಸು, ಅವರು ಇವರು ಅಲ್ಲೇ ಇರಬೇಕು, ಗಂಡ ಹೆಂಡತಿ ಮಧ್ಯಲ್ಲೇ ಬರಬಾರ್ದು. ಯಾರು ಬರಬೇಕು ಮೂರನೇವ್ರು ಅಂದರೆ, ಆ ಮೂರನೇವ್ರು ಯಾರಂದರೆ ಯೇಸು ಸ್ವಾಮಿ ಬರಬೇಕು. ಆಮೇನ್. ಮೂರು ಹಗ್ಗ ಯಾವುದಂದ್ರೆ, ಒಂದು ಹಗ್ಗ ಪ್ರೇಮ್ ಕುಮಾರು, ಇನ್ನೊಂದು ಹಗ್ಗ ನಾಗವೇಣಿ, ಮೂರನೇ ಹಗ್ಗ ಏಸಪ್ಪ. ಈ ಮೂರು ಜನ ಇರುವಂಥ ಕಟ್ಟನ್ನು ಒಡೆಯೋದಕ್ಕೆ ಸೈತಾನ್ ಎಷ್ಟೇ ಪ್ರಯತ್ನ ಪಟ್ಟರು, ಮನುಷ್ಯರು ಎಷ್ಟೇ ಪ್ರಯತ್ನ ಪಟ್ಟರು, ಆ ಕಟ್ಟನ್ನು ಒಡೆಯಕ್ಕೆ ಸಾಧ್ಯವೇ ಇಲ್ಲ. ಚಪ್ಪಾಳೆ ದೇವರ ಮಹಿಮೆಗಾಗಿ ಜೋರಾಗಿ ದೇವರಿಗೆ ಸ್ತೋತ್ರ ಆಗಲಿ. ಹಲ್ಲೆಲೂಯ. ಪ್ರೇಮ್ ಕುಮಾರ್ಗೆ ಇನ್ನೊಂದು ಕಿವಿ ಮಾತು. ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟಪಡೋದೇನೆಂದರೆ, ಊಟ ಮಾಡುವಾಗ ಆ ಸಾರು ಚೆನ್ನಾಗಿದೆಯಾ ಇಲ್ಲ ಅಂತ ಎದುರು ನೋಡ್ತಾ ಇರ್ತಾರೆ. ನೀನು ಏನು ಮಾಡ್ತೀಯ ಅಂದರೆ, ಉಪ್ಪು ಜಾಸ್ತಿ ಇದ್ದರು ಕಮ್ಮಿ ಇದ್ದರು ನೀನು ಪ್ರೀತಿ ಇದ್ದರೆ, ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಡು. ಅವ್ರಿಗೆ ತಿಂದ ಮೇಲೆ ಹೇಳ್ತಾರೆ, ನೋಡು ಉಪ್ಪು ಸಪ್ಪಗಿದ್ರು ನಮ್ಮ ಯಜಮಾನ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ನಾಳೆ ಕರೆಕ್ಟಾಗಿ ಚೆನ್ನಾಗಿ ಮಾಡಿದಾಗ ಮಾತ್ರ ಸೂಪರ್ ಮಾಡಿದೆ ಅಂತೇಳಿ ಬೆನ್ನು ತಟ್ಬಿಡು, ಅವ್ರ ಖುಷಿನೇ ಖುಷಿ. ಹಲ್ಲೆಲೂಯ. ಬಿಸಿ ಬಿಸಿಯಾಗಿರ್ತದೆ ಯಾವಾಗಲೂ ಊಟ. ನೀನು ಸರಿ ಇಲ್ಲ ಅಂದ್ಕೋ, ಯಾವಾಗಲೂ ತಣ್ಣಗಿರುತ್ತದೆ, ಇಲ್ಲ ಹೋಟ್ಲೆ ಗಟ್ಟಿ. ಇವ್ರಿಗಂತಲ್ಲ, ಎಲ್ಲರ ಮನೆಯಲ್ಲೂ ಅಷ್ಟೇ. ಆಮೇನ್. ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಹೆಣ್ಮಕ್ಳು ನಿಮ್ಮ ಗಂಡಂದ್ರು ಹೇಳಿದ್ದಾರೆ ಚೆನ್ನಾಗಿದೆ ನಿಮ್ಮ ಸಾರು ಅಂತ? ತುಂಬ ಜನ ಹೇಳ್ತಾರೆ, ನಮ್ಮ ಮನೇಲಿ ನಮ್ಮ ಹೆಂಗಸರು ಸಾರು ಎಷ್ಟೊತ್ತಾದರೂ 12 ಗಂಟೆಗೆ ಬಂದು ಅಡುಗೆ ಮಾಡಿಸ್ಕೊಂಡು ತಿಂತೀನಿ ಬ್ರದರ್. ಕಾರಣ ಏನಂದರೆ, ನಮ್ಮ ಹೆಂಗಸರು ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಅದಿರಬೇಕು, ಹೋಟ್ಲಿಗೆ ಹೋಗ್ದಿರ ನೋಡ್ಕೋಬೇಕು. ಆಮೇನ್, ಆಮೇನ್. ಅದೊಂದು. ಎರಡನೇದಾಗಿ, ಈ ಅಣ್ಣ ತಮ್ಮದು 4-5 ಜನ ಇದ್ದಾಗ, ಅವ್ರಿಗೆ ಮದುವೆಗಳಾಗಿದ್ದಾಗ ಅತ್ತಿಗೆ, ನಿನಗೆ ಅತ್ತಿಗೆ, ಇನ್ನೊಬ್ಬ ಅತ್ತಿಗೆ, ಚಿಕ್ಕ ಅತ್ತಿಗೆ, ದೊಡ್ಡ ಅತ್ತಿಗೆ ಇರ್ತಾರೆ. ಈ ಅಮ್ಮ ಲಾಸ್ಟ್ ಅಂದ್ಕೊಳ್ಳಿ, 4 ಜನ 5 ಜನ ಗಂಡು ಮಕ್ಕಳು ಇದ್ದರೆ ಮನೆಯಲ್ಲಿ, ದೊಡ್ಡವನು ಚಿಕ್ಕವನು ಇರ್ತಾರಲ್ಲ, ಅವ್ರವ್ರ ಹೆಂಡತಿಗಳ ನೋಡ್ತಾರೆ. ಗಂಡ ಹೆಂಡ್ತೀನಿ ಇಬ್ಬರು ಯಾವಾಗನ ಕಿತ್ಲಾಡ್ರಿ ಬೈದಾಡ್ರಿ ಪರವಾಗಿಲ್ಲ, ಏನು ಕೋಪ ಮಾಡ್ಕೊಳಲ್ಲ ಹೆಣ್ಮಕ್ಳು. ನಿಮ್ಮ ಅಣ್ಣನ ಹೆಂಡ್ತಿನೋ ನಿಮ್ಮ ತಮ್ಮನ ಹೆಂಡ್ತಿನೋ ನಿಮ್ಮಿಬ್ಬರು ನೋಡಿ ನಗಿದ್ರೆ ಮುಗೀತು ಕತೆ. ದೊಡ್ಡ ರಣರಂಗ. ಯಾರು ನಗುದ್ರು ಪರವಾಗಿಲ್ಲ, ಯಾರು ಗೊತ್ತಾದ್ರೂ ಪರವಾಗಿಲ್ಲ, ಅವ್ರ ಜೊತೆಯಲ್ಲಿ ಬರ್ತಾರಲ್ಲ, ಏನಂತಾರೆ, ವಾರ್ಗಿತ್ತಿ ಅಂತಾರಲ್ಲ, ಅವ್ರೇನೋ ನಗದು ಬಿಟ್ರೆ ముగీత సంసార పీస్ పీస్ పీస్. ఈ ఇంట్లో మేము ఉండేదు, ఈ ఇంటికి మాకు సంబంధం లేదు, వేరే ఇంటికి పోదాం పదా ಅಂತ ಬಾಗ್ಲಿಕ್ಕೆ ಬಿಡ್ತಾರೆ. ಅದಕ್ಕೆ ಎಲ್ಲಿ ಯಾರನ್ನು ಬಿಟ್ಟರು, ಯಾರನ್ನು ಬಿಡಬಾರ್ದು, ಹೆಂಡತಿನ ಬಿಡಬಾರ್ದು. ಹಲ್ಲೆಲೂಯ. ಇನ್ನು ಲಾಸ್ಟ್ ಒಂದು ವರ್ಡ್ ಹೇಳಿ ಮುಗಿಸ್ತೀನಿ. ಎಫೆಸ ಪತ್ರಕ್ಕೆ 4:29. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವ ಆಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನ ಆಡಿರಿ. ಆಮೇನ್. ಕುಟುಂಬದಲ್ಲಿ ದೇವರ ಆತ್ಮನಿಗೆ ದುಃಖ ಪಡಿಸಬಾರ್ದು. ಮೊದಲನೇದಾಗಿ ಹೆಣ್ಣು ಗಂಡು ನೀವು ಇಬ್ಬರು ಸಹ ನಿಮ್ಮ ಬಾಯಲ್ಲಿ ಏನು ಬರಬಾರ್ದು, ಕೆಟ್ಟ ಮಾತು ಬರಬಾರ್ದು. ಆಮೇನ್. ಕೆಟ್ಟ ಮಾತು ಬಂದಿಲ್ಲ ಅಂದರೆ
ಖಂಡಿತವಾಗ್ಲೂ ಆ ಮನೆಯಲ್ಲಿ ಶಾಂತ ಇರ್ತದೆ. ಹೆಣ್ಣಾಗಲಿ ಗಂಡಾಗಲಿ ಅವರ ಬಾಯಲ್ಲಿ ಏನು ಬರಬಾರ್ದು? ಕೆಟ್ಟ ಮಾತು ಬರಬಾರ್ದು. ಎಲ್ರಿಗೂ ಹೇಳೋದು ಅಷ್ಟೇ, ಎಲ್ಲರ ಮನೆಗೂ, ಹೆಣ್ಣಾಗಲಿ ಗಂಡಾಗಲಿ, ನೀ ಅವರವರವರೇ ಬೈಕೊಂಡು ನಿನ್ನ ಮಕ ನೋಡು ಹಿಂಗೆ ನೋಡು ಅದ್ರಲ್ಲಿ ಬೈಕೊಂಡು ಮಾಮೂಲಿ ಸಹಜ, ಅದಕ್ಕೆಲ್ಲ ಸುಮ್ಮನೆ ಇರ್ತಾರೆ. ಇವ್ರನ್ನ ಬಿಟ್ಟು ತಂದೆ ತಾಯಿ ವಿಚಾರಕ್ಕೆ ಹೋಗಬಾರ್ದು. ನನ್ನನ್ನು ಎಷ್ಟಾನ ಬೈಯಿ, ಆದರೆ ಯಾರ ತಂಡಿಗೆ ಬರಬೇಡ. ನಮ್ಮಪ್ಪ ನಮ್ಮಮ್ಮನ ಬಂದುಬಿಟ್ಟೆ ನೀನು, ಓ ಅದಕ್ಕಿಂತ ದೊಡ್ಡ ಕೋರ್ಟ್ಗಳೆಲ್ಲ ಹೋಗ್ಬಿಟ್ಟವೆ, ದೊಣ್ಣೆಗಳೆಲ್ಲ ಮುರಿದೋಗಿದ್ದಾವೆ. ಚಿಕ್ಕದೆ ಪ್ರೀತಿನೇ ಉಲ್ಟಾಗ್ಬಿಟ್ಟಿರ್ತದೆ. ಆ ಥರ ಆಗಬಾರ್ದಂದ್ರೆ ಇಬ್ಬರು ಅಷ್ಟೇ, ನಿಮ್ಮ ತಂದೆ ತಾಯಿನ ಅವ್ರು ಬೈಬಾರ್ದು, ಅವ್ರ ತಂದೆ ತಾಯಿನ ಇವರು ಬೈಬಾರ್ದು. ಯಾಕಂದ್ರೆ ಅವರೆಲ್ಲ ಕಷ್ಟಪಟ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ. ನಾನು ನಿಮ್ಮ ಮನೆಗೆ ಬಂದಿರೋದೇ ದೊಡ್ಡ ವಿಷಯ, ನಾನು ನಿನ್ನ ಮದುವೆ ಮಾಡ್ಕೊಂಡಿರೋದೇ ದೊಡ್ಡ ವಿಷಯ, ಇದೆಲ್ಲ ಮಾತುಗಳೇ ಬರಲೇಬಾರ್ದು. ಇಬ್ಬರು ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ದೇವರು ಕೊಟ್ಟಂಥ ಗಿಫ್ಟು, ದೇವರು ಕೊಟ್ಟಂಥ ಬಹುಮಾನ ಅಂತೇಳಿ ಒಬ್ಬರು ನಮ್ಮನ್ನು ಸನ್ಮಾನ ಮಾಡ್ಕೊಳ್ಳೋಕೆ ಹೋಗಬೇಕು. ಮತ್ತು ನಿಮ್ಮ ಬಾಯಲ್ಲಿ ಶುದ್ಧ ಮಾತುಗಳಿರಬೇಕು. ನಿಮ್ಮ ಮಾತುಗಳು ದೇವರನ್ನು ಮಹಿಮೆ ಪಡಿಸುವಂಥ ಮಾತುಗಳಾಗಿರಬೇಕು. ಬೇರೆಯವರ ಚಾಡಿ ಮಾತುಗಳಿಗೆ ಇಬ್ಬರು ಕಿವಿ ಕೊಡಬೇಡ್ರಿ. ಆಮೇನ್. ಸಹಜವಾಗಿ ಊರಿಗೋದಾಗ ಆ ಬಿಡ್ಡ ಪೆಣ್ಣ ಏಮೇಸ್ಕೊಚ್ಚಿಂದೆ ಅಕ್ಕ ಪಕ್ಕದ ಮನೆಯವ್ರಿಗೆ ಇದೇ ಕತೆ. ಏನೋ ಇವ್ರಿಗೇನೋ ಇವರೆಲ್ಲ ಸೇರಿ ಅವ್ರಿಗೇನೋ ಮದುವೆಗೆ ಹೆಲ್ಪ್ ಮಾಡ್ದಂಗೆ ಬಂಗಾರ ಹಾಕ್ದಂಗೆ ಏಮೇಸ್ಕೊಚ್ಚಿಂది ಒಲ್ಪೈನ ಚಿನ್ನೋಡಿಕೆ ಏಮೇಸಿರಂಟ. ಇದು ಬಿಸ್ನೆಸ್ಸು, ಇದು ಈ ಬಿಸ್ನೆಸ್ ನಾವು ಮಾಡಬಾರ್ದು. ಆಮೇಲೆ ಒಳ್ಳೆ ಗುಣ, ಬಂಗಾರ ಶಾಶ್ವತ ಅಲ್ಲ, ಸೌಂದರ್ಯ ಶಾಶ್ವತವಲ್ಲ. ದೇವರು ಮೆಚ್ಚಿಸುವಂಥದ್ದು ಒಂದೇ, ಅದು ಒಳ್ಳೆ ಗುಣ, ಶಾಂತ ಗುಣ. ಆಮೇನ್ ಆಮೇನ್. ನಿಮ್ಮಿಬ್ಬರಲ್ಲಿ ಅದು ಇರಲಿ, ಹಿಂಗೆ ನೆಲೆಸಲಿ. ಈಗ ಕೇಳುವಂಥ ನಿಮ್ಮೆಲ್ಲರೂ ಸಹ ಇದನ್ನು ಫಾಲೋ ಮಾಡಿರಿ. ದೇವರ ವಾಕ್ಯವನ್ನು, ದೇವರ ವಾಕ್ಯ ಫಾಲೋ ಮಾಡಿದ್ರೆ ಯಾವ ಕುಟುಂಬನೂ ಬಿದ್ದು ಹೋಗಲ್ಲ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಏನಾದರೂ ಜಾಸ್ತಿ ಮೀರಿ ನಡೀತಾ ಇದೆ ಅಂದರೆ ಅರ್ಥ ಏನಂದರೆ ನೀವು ದೇವರನ್ನ ಘನಪಡಿಸ್ತಾ ಇಲ್ಲ. ಇಲ್ಲಿ ಯಾರು ಯಜಮಾನರಲ್ಲ, ದೇವರು ನಿಮ್ಮ ಮನೆಗೆ ಯಜಮಾನನಾಗಿದ್ದಾಗ ದೇವರೇ ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೀನಿ, ಓಡಾಡ್ತೀನಿ, ನಿನಗೆ ದೇವರಾಗಿರ್ತೀನಿ, ನೀನು ನನಗೆ ಪ್ರಜೆಯಾಗಿರ್ತೀನಿ ವಾಗ್ದಾನ ಮಾಡಿದ್ದಾನೆ ಕುಟುಂಬಗಳಿಗೆ. ಆಮೇನ್. ಹಂಗಿರ್ಬೇಕಾದ್ರೆ ನಾವು ದೇವರು ನಮ್ಮ ಮಧ್ಯದಲ್ಲಿ ಓಡಾಡೋದಕ್ಕೆ, ವಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಲಿ, ಪವಿತ್ರ ಜೀವಿತ ಇರಲಿ. ಯಾವ ಕನಸಲ್ಲೂ ಮನಸ್ಸಲ್ಲೂ ಹೆಣ್ಣಾಗಲಿ ಗಂಡಾಗಲಿ ಒಬ್ಬರಿಗೂ ಒಬ್ಬರು ಮೋಸ ಮಾಡೋದಕ್ಕೆ ಹೋಗಲೇಬಾರ್ದು. ಮೋಸ ಮಾಡೋದಕ್ಕೆ ಹೋಗಲೇಬಾರ್ದು. ಇದು ಪವಿತ್ರವಾದಂಥ ಮದುವೆ, ಕರ್ತನ ಮಹಿಮೆಗಾಗಿ ಅದನ್ನು ನಾವು ಜೀವಿಸಬೇಕು. ಹಲ್ಲೆಲೂಯಾ. ಯಾರು ನೋಡಲ್ಲ ಅನ್ಬೋದು, ಆದರೆ ದೇವರು ನೋಡ್ತಾ ಇರ್ತಾನೆ. ಎಚ್ಚರಿಕೆ ಇರಲಿ. ಹಲ್ಲೆಲೂಯಾ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್. ಒಂದು ಹಾಡನ್ನು ಹಾಡುವಾಗ ಕರ್ತನ ಭೋಜನಕ್ಕೆ ಹೋಗೋಣ. ಒಂದು ಸಂತೋಷಕ್ಕೆ ಯಾರನ ಬಲಿಯಿಂದಲೂ ಮರಣಕರ ನದಿಯಿಂದಲೂ ಬೇಟೆಗಾರನ ಬಲಿಯಿಂದಲೂ ಮರಣಕರ ನದಿಯಿಂದಲೂ ತಪ್ಪಿಸಿದವನು ನೀನೇ యేసయ్య, ಕಾಪಾಡಿದವನು ನೀನೇ యేసయ్య, ತಪ್ಪಿಸಿದವನು ನೀನೇ యేసయ్య, ಕಾಪಾಡಿದವನು ನೀನೇ యేసయ్య. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ನೀನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸಾವಿರಾರು ಕಳೆವರೆಗೂ ನನ್ನ ಸಂತತಿಯನ್ನು
ಕಾಯುವ ದೇವ ನೀನೇ. ಸಾವಿರಾರು ಜನರು ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ನೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿಮ್ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೊಟ್ಟಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య. ಎಲ್ಲ ಎದ್ದು ನಿಂತ್ಕೊಂಡು ಹಂಗೇನೆ ಗಂಡ ಹೆಂಡತಿ ಗಂಡೆ ಹೆಂಡತಿ ಆಗಿ ನಿಂತ್ಕೊಳ್ಳಿ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನೀನ್ ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಜ್ಞಾಪಕ ಮಾಡಿಕೊಳ್ಳಿ. ದೇವರೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆನ ಜ್ಞಾಪಕ ಮಾಡಿಕೊಳ್ಳಿ. ನಿಮ್ಮ ಮಧ್ಯದಲ್ಲಿ ದೇವರು ಇರಬೇಕು. ದೇವರು ಇರಬೇಕಾದ್ರೆ ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಐಕ್ಯವಾಗಿರಬೇಕು. ಕೈ ಒಬ್ಬರನ್ನೊಬ್ಬರು ಹಿಡ್ಕೊಳ್ರಿ. ನೋಡಿ ಅಲ್ಲಿ ನೋಡಮ್ಮ, ಇಲ್ಲಿ ಕೆತ್ತನೆ ಮಾಡುವಾಗ ಅಲ್ಲಿ ಇಲ್ಲಿ ಅವಕಾಶ ಕೊಡಬೇಡ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ. యేసయ్యా ಸ್ತೋತ್ರ ಸ್ವಾಮಿ. ಯೇಸುವೇ ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮ. ಸಾವಿರಾರು ನನ್ನ ಸಂತತಿಯನ್ನು ನೆನೆಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿಮ್ಮೊರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ಆರಾಧಿಸುವ ದೇವರೇ ಧನ್ಯರು. ಈ ಕಡೆ ಬರ ಮನೆ. ಅಯ್ಯ ಸ್ತೋತ್ರ 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 యేసయ్య. ಸ್ತೋತ್ರ ನಿಮ್ಮೊರೆ ಒಕ್ಕಿರುವ ಒಂದು ಆಮೆನ್. ಗಂಡ ಹೆಂಡತಿ ಇಬ್ಬರು ನಿಮ್ಮ ಕೈಗಳನ್ನು ಮೇಲಕ್ಕೆ ತೋರಿಸಿ. ಆ ಒಡಂಬಡಿಕೆ ಗುರುತಾಗಿದೆ. ಹೇಳ್ರಿ, ಯೇಸುವೇ, ನಿಮ್ಮ ಮನಸ್ಸಲ್ಲಿ ಒಂದು ವೇಳೆ ನೋಡ್ರಿ ನಿಮಗಿಷ್ಟ ಇಲ್ಲ ಗಂಡ, ಈ ಕೈಗಳನ್ನು ನಾನು ನೋಡ್ತಾ ಇದ್ದೀನಿ ಸ್ವಾಮಿ. ಈ ಕೈಗಳ ಕರ್ತನೆ ಯೇಸು ನಾಮದಲ್ಲಿ ಕರ್ತನೆ ಎಲ್ಲ ಭಯದಾತ್ಮ, ಬಲಹೀನತೆ ಆತ್ಮ, ಅಶುದ್ಧ ಆತ್ಮ, ದುರಾತ್ಮ, ಸಾಲದ ಆತ್ಮ, ಆ ಶಾಪದ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಈ ಕುಟುಂಬಗಳ ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಸ್ವಾಮಿ, ನಜರೇತಿನ ಯೇಸು ನಾಮದಲ್ಲಿ ಎಲ್ಲ ಶಾಪಗಳು
ಬಲಹೀನತೆಗಳು, ಭಯದಾತ್ಮಗಳು, ಮಂತ್ರಕಟ್ಟೆಗಳು, ತಂತ್ರಗಳು ನಜರೇತಿನ ಯೇಸು ನಾಮದಲ್ಲಿ ಬಿಟ್ಟು ಹೋಗಲೇ. ಯೇಸು ನಾಮದಲ್ಲಿ ಎಲ್ಲ ಶಾಪಗಳು ಮುರಿಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಶಾಪಗಳು ಮುರಿಯಲ್ಪಟ್ಟು ಯೇಸುವೆ ನಿನ್ನ ನಾಮಕ್ಕೆ ಮಹಿಮೆ ಪಡೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಇವರಿಬ್ಬರ ಮಧ್ಯದಲ್ಲಿ ನೀನು ಸಾಕ್ಷಿಯಾಗಿದ್ದೀಯಾ, ನೀನು ಸಾಕ್ಷಿಯಾಗಿದೆ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ ಇವತ್ತು ಈ ಕೆಲವು ಕುಟುಂಬಗಳೇ ಆ ಕತ್ತಲ ಶಕ್ತಿ ಹೊರಗಡೆ ಹೋಗಿದ್ದಕ್ಕಾಗಿ ಸ್ತೋತ್ರ. ಸಮಾಧಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನವೀಕರಣ ಆಗಿದ್ದಕ್ಕಾಗಿ ಸ್ತೋತ್ರ. ಒಬ್ಬರು ಹೋಗಲಿ, ಒಬ್ಬರು ಕರ್ತನ ನವೀಕರಣ ಆಗಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮೆಂಟಾಗಲಿ. ಆಶ್ವಾಸ ಬಲಪಡಿಸು, ಕೃಪೆ ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ತಂದೆ. ಆಮೆನ್. ಆಗಿ ಕೊಡಲ್ಪಡುತ್ತದೆ. ವಾಕ್ಯವನ್ನು ಓದಿಕೊಳ್ಳೋಣ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಸಾಕು. ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಇದು ನಿಮಗೋಸ್ಕರವಾಗಿ ಕೊಟ್ಟಿರೋದು ನನ್ನ ದೇಹ ಅಂತ ಯೇಸು ಸ್ವಾಮಿ ಹೇಳಿದರು. ಇದು ನಿಮಗೋಸ್ಕರ ಕೊಡಲ್ಪಟ್ಟಂತಹ ನನ್ನ ರಕ್ತ ಅಂತ ಹೇಳಿದರು. ಅದಕ್ಕಾಗಿ ಸ್ತೋತ್ರ. ಈ ರೊಟ್ಟಿ ದ್ರಾಕ್ಷರಸ ಯೇಸು ಕ್ರಿಸ್ತನ ಶರೀರವನ್ನು, ರಕ್ತವನ್ನು ಸೂಚನೆಯಾಗಿದೆ. ಈ ಮರಣವನ್ನು ಇದನ್ನು ತೆಗೆದುಕೊಳ್ಳುವಾಗೆಲ್ಲ ಆತನ ಮರಣವನ್ನು ಜ್ಞಾಪಕ ಮಾಡ್ಕೋಬೇಕು ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಮಾತ್ರ ಅಲ್ಲ, ಪ್ರತಿ ಸಾರಿನೂ ಜ್ಞಾಪಿಸ್ಕೋಬೇಕು. ಆತನ ಮರಣ ನಮ್ಮನ್ನು ಬದುಕಿಸಿದೆ. ಆತನ ರಕ್ತ ನಮ್ಮ ಪಾಪಗಳು ಶುದ್ಧಿ ಮಾಡಿದೆ. ಆತನ ಶರೀರ ನಮಗೆ ಜೀವ ಕೊಟ್ಟಿದೆ. ಹಲ್ಲೆಲೂಯಾ. ಅದರಿಂದ ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನ, ಆತನ ಬರುವ ತನಕ, ಯೇಸು ಸ್ವಾಮಿ ಬರುವ ಶೀಘ್ರವಾಗಿ ಬರ್ತಿದ್ದಾರೆ. ಬಂದ ಮೇಲೆ ನಾವು ಇಲ್ಲಿ ಆರಾಧನೆ ಇರೋದಿಲ್ಲ, ಮತ್ತು ಕರ್ತನ ಭೋಜನ ಇಲ್ಲ. ಕರ್ತನೊಂದಿಗೆ ನಾವು ಸೇರಿ ನಾವು ತೆಗೆದುಕೊಳ್ತೇವೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಒಪ್ಪಿಸ್ಕೊಡೋಣ ಈ ಸಮಯದಲ್ಲಿ. ಏನಾದ್ರೂ ಗಂಡನಿಗೆ ವಿರುದ್ಧವಾಗಿ, ಹೆಂಡತಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರೆ, ದ್ರೋಹ ಮಾಡಿದ್ರೆ ದೇವರೇ ಕ್ಷಮಿಸು ಅಂತ ಕೇಳ್ರಿ. ಯೇಸುವೇ ಕ್ಷಮಿಸು ಕರ್ತನೇ. ಮೃತ್ಯು ಜನ ಗೆದ್ದಿದ್ರಿ ಸ್ವಾಮಿ. ನಾವು ಪಾಪಿಗಳು, ಅಯೋಗ್ಯವರು ಆದರೂ ಸಹ ನಮ್ಮ ಮೇಲೆ ನಿಮ್ಮ ದಯೆ ತೋರಿಸಿ ನಮ್ಮನ್ನು ಈ ರೀತಿ ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ, ನಿಮ್ಮ ದೇಹಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮಂಟ ಆಗಲಿ ಕರ್ತನೆ. ಎಲ್ಲ ಘನತೆ ಮಹಿಮೆಗೆ ಸಲ್ಲಿಸ್ತೀವಿ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿನ ತಂದೆ. ಕರ್ತನ ಭೋಜನ ಕೊಡುವಂಥವ್ರು ಮುಂದೆ ಬನ್ನಿ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ, ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ, ಗಾಯವನ್ನು ಕಟ್ಟುವವನೇ, ನನ್ನ ಗಾಯವನ್ನು ಕಟ್ಟುವವನೇ, ನನ್ನೀರೆಲ್ಲ ಓರೈಸುವವನೇ, ನನ್ನ ಕಣ್ಣೀರೆಲ್ಲ ಓರೈಸುವವನೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ, ಪರಿಶುದ್ಧ
ಪರಿಶುದ್ಧಾತ್ಮನೇ ನನ್ನ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ನನ್ನ ಪರಿಶುದ್ಧಾತ್ಮನೇ ರೂಪಾಂತರ ನೀಡುವವನೇ ನವಜೀವ ನೀಡಯ್ಯ ರೂಪಾಂತರ ನೀಡುವವನೇ ನವಜೀವ ನೀಡಯ್ಯ ನನ್ನ ರೂಪಿಸು ನನ್ನ ರೂಪಿಸು ಚಿತ್ತದಂತೆ ಉಪಯೋಗಿಸು ನಿನ್ ಚಿತ್ತದಂತೆ ಉಪಯೋಗಿಸು ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೇ ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೇ ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ ಪರಿಶುದ್ಧಾತ್ಮನೇ ನನ್ನ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ನನ್ನ ಪರಿಶುದ್ಧಾತ್ಮನೇ ನೆನಪೆಲ್ಲ ನಿನದಾಗಲಿ ಮಾತೆಲ್ಲ ನಿನದಾಗಲಿ ನೆನಪೆಲ್ಲ ನಿನದಾಗಲಿ ಮಾತೆಲ್ಲ ನಿನದಾಗಲಿ ದೀನವೆಲ್ಲ ನನ್ನ ನಡೆಸು ದೀನವೆಲ್ಲ ನನ್ನ ನಡೆಸು ನಿನ್ ಚಿತ್ತವಂತೆ ನೆರವೇರಿಸು ನಿನ್ ಚಿತ್ತವಂತೆ ನೆರವೇರಿಸು ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೇ ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೇ ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ ಪ್ರಾರ್ಥಿಸೋಣ. ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡೋಣ. ತಂದೆಯ ದೇವರೇ, ನೀನು ಮಾಡೋದು ಮಹಾ ಉಪಕಾರಕ್ಕೋಸ್ಕರ, ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ. ಈ ರೊಟ್ಟಿ ಮತ್ತು ದ್ರಾಕ್ಷರಸವು ನಿಮ್ಮ ಮರಣವನ್ನು ಸೂಚನೆ ಮಾಡುತ್ತದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ನನಗೋಸ್ಕರ ನೀನು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜನಾಗಿ 3 ದಿವಸ ಎದ್ದಿದೆಯಾ, ಮತ್ತೆ ನೀನು ಬರ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ. ನೀವು ಕೊಟ್ಟಂತಹ ಈ ಒಂದು ಕೃಪೆ ಕರುಣೆಗಾಗಿ ಸ್ತೋತ್ರ, ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ, ನೀವು ಮಾಡೋದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಇದರಲ್ಲಿ ನಿನ್ನ ಪ್ರೀತಿ ಯಥೇಚ್ಛವಾಗಿ ತೋರಿಸ್ತದೆ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿಂಗೆ ಸಲ್ಲಿಸ್ತೇವೆ. ನಾವು ನಿಂತಿರೋದು ನಮ್ಮ ಬಲದಿಂದಲ್ಲ, ನಮ್ಮ ಜಾತಿಯಿಂದಲ್ಲ, ಹಣದಿಂದಲ್ಲ. ದೇವರೇ, ನಿಮ್ಮ ಕೃಪೆಯಿಂದ ನಾವು ನಿಂತಿದ್ದೇವೆ, ತೆಗೆದುಕೊಳ್ತಾ ಇದ್ದೀವಿ ಸ್ವಾಮಿ. ದೇವರೇ, ನಮ್ಮನ್ನು ನೀತಿಯಾಗಿ ಮಾರ್ಪಡಿಸೋದು ನಿಮ್ಮ ರಕ್ತ ಮಾತ್ರ, ನಿಮ್ಮ ಮಾತುಗಳು ಮಾತ್ರ, ಅದಕ್ಕಾಗಿ ಸ್ತೋತ್ರ. ಅಪರಾಧಿಗಳಾದಂಥ ನಮ್ಮನ್ನು ನೀತಿವಂತರಾಗಿ ನಿಲ್ಲಿಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ಸಮಯದಲ್ಲಿ ಕರ್ತನೆ, ಯಾರು ಈ ಜಾಗದಲ್ಲಿ ಇದನ್ನು ಅಪವಿತ್ರವಾಗಿ ತೆಗೆದುಕೊಳ್ಳದೆ, ಕೇರ್ಲೆಸ್ ಆಗಿ ತೆಗೆದುಕೊಳ್ಳದೆ, ತುಂಬ ಭಯದಿಂದಲೂ ಭಕ್ತಿಯಿಂದಲೂ ನಿಮ್ಮನ್ನು ಘನಪಡಿಸುವ ಹಾಗೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಕರ್ತನೆ, ನಾವು ಸಹಾಯ ಮಾಡಬೇಕು. ಯೇಸು ನಾಮದಲ್ಲಿ ಬಿಡಿ ತಂದೆ, ಆಮೆನ್. ರೊಟ್ಟಿಯನ್ನು ತೆಗೆದುಕೊಳ್ಳೋಣ.
ದೇವರೇ, ಈ ದಿನ ಈ ಪಾತ್ರೆಯಲ್ಲಿ ಕೈ ಹಾಕಿ ತೆಗೆದುಕೊಳ್ಳೋದಕ್ಕೆ ನೀವು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನೀವು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಆಶ್ವಾಸ ಬಲಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ಅಂತಂದೆ. ಆಮೇಲೆ ಗಮನಿಸ್ರಿ, ಕಾಣಿಕೆಯನ್ನು ಶಿಖರದ ಮೇಲೇರಿ ಉಪದೇಶವ ಕರುಣಿಸಿದೆ. ತಿಂಗಳಲ್ಲಿ ಅಂದು ನಿನ್ನ ಮಾತು ಕೇಳಿದೆ. ಹಸಿವಿನ ಜನತೆಗೆ ಮನ್ನ ಸುರಿದೆ. ಸುಡಿ ಬಿಸಿಲಿಗೆ ಬಂದು ನೆರಳಾದೆ. ನೀರಿನಲ್ಲಿ ಸ್ನೇಹದ ಜಾಲೆಯದೆ. ಸೀನಾಯಿ ಶಿಖರದ ಮೇಲೇರಿ ಉಪದೇಶವ ಕರುಣಿಸಿದೆ. ಪಾಪಿತನೇ ದೇವನೇ, ಸ್ವರ್ಗದ ದಾರಿಯ ಕರುಣಿಸಿದೆ. ನಿನ್ನ ವಚನವು ಭೂಮಿಯಲ್ಲಿ ಎಂದೆಂದು ಚಿರಯುತವಾಗಲಿ. ಪಾಪಿತನೇ ದೇವನೇ, ಸ್ವರ್ಗದ ದಾರಿಯ ಕರುಣಿಸಿದೆ. ನಿನ್ನ ವಚನವು ಭೂಮಿಯಲ್ಲಿ ಎಂದೆಂದು ಚಿರಯುತವಾಗಲಿ. ಇಸ್ರಾಯೇಲನೇಕ ರಾಜನಾಗಿ ಬಾಳುವ ದೇವಾ, ಸತ್ಯ ಜೀವ ಮಾರ್ಗ ನೀನೆ ದೇವಾ. ಅವತರಿಸಿ ಕಲ್ವರಿಯ ಬೆಟ್ಟದಲ್ಲಿ ಬಲಿ ಅರ್ಪಿಸಿ. ರೊಟ್ಟಿಯ ರೂಪದಿ ಅನುದಿನವು ಇಂದಿಗೂ ಜೀವಂತ ಜೀವಿಸುವ ಸತ್ಯವು ಮಾರ್ಗವು ಆದವನೇ. ನಿನ್ನಯ ನಾಮಕ್ಕೆ ಜಯಕಾರ. ಮಾನವನಾಗಿ ಅವತರಿಸಿ ಕಲ್ವರಿಯ ಬೆಟ್ಟದಲ್ಲಿ ಬಲಿ ಅರ್ಪಿಸಿ. ರೊಟ್ಟಿಯ ರೂಪದಿ ಅನುದಿನವು ಇಂದಿಗೂ ಜೀವಂತ ಜೀವಿಸುವ ಸತ್ಯವು ಮಾರ್ಗವು ಆದವನೇ. ನಿನ್ನಯ ನಾಮಕ್ಕೆ ಜಯಕಾರ. ಪಾಪಿತನೇ ದೇವನೇ, ಸ್ವರ್ಗದ ದಾರಿಯ ಕರುಣಿಸಿದೆ. ನಿನ್ನ ವಚನವು ಭೂಮಿಯಲ್ಲಿ ಎಂದೆಂದು ಚಿರಯುತವಾಗಲಿ. ಪಾಪಿತನೇ ದೇವನೇ, ಸ್ವರ್ಗದ ದಾರಿಯ ಕರುಣಿಸಿದೆ. ನಿನ್ನ ವಚನವು ಭೂಮಿಯಲ್ಲಿ ಎಂದೆಂದು ಚಿರಯುತವಾಗಲಿ. ಇಸ್ರಾಯೇಲನೇಕ ರಾಜನಾಗಿ ಬಾಳುವ ದೇವಾ, ಸತ್ಯ ಜೀವ ಮಾರ್ಗ ನೀನೆ ದೇವಾ. ಓಕೆ, ಪ್ರಾರ್ಥನೆ ಮಾಡೋಣ. ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸೋಣ. ಈ ಸಮಯದಲ್ಲಿ ಮಾಡಿದ ಮಹಾ ಉಪಕಾರಗಳಿಗಾಗಿ ಸ್ತೋತ್ರ. ವಿಶೇಷವಾಗಿ ಈ ಸಮಯದಲ್ಲಿ ಕರ್ತನೆ, ಬೆಳಗ್ಗೆಯಿಂದ ಎಲ್ಲರೂ ನಡೆಸ್ಕೊಂಡು ಬಂದ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ವಾಕ್ಯ ಭಾಗ್ಯಕ್ಕಾಗಿ ಸ್ತೋತ್ರ, ಕರ್ತನ ಭೋಜನಕ್ಕಾಗಿ ಸ್ತೋತ್ರ, ಕಾಣಿಕೆಗಳಿಗಾಗಿ ಸ್ತೋತ್ರ. ಈ ದಿನ ಕರ್ತನೆ ವಿವಾಹ ನಿಮಿತ್ತವಾಗಿ ವಿವಾಹ ದಂಪತಿಗಳು ಬಂದಂತಹ ಅವರನ್ನ ಮತ್ತು ಅವರ ಕುಟುಂಬವನ್ನು ನೀವು ಆಶೀರ್ವಾದ ಮಾಡಿ. ಈ ದಿನ ಕರ್ತನೆ ಕ್ರಿಸ್ಮಸ್ ಬಗ್ಗೆ ಮಾತಾಡಿ ಹೋಗುವಾಗ ಆ ಒಂದು ಕಾರ್ಯಗಳನ್ನು ನೀವು ಆಶೀರ್ವಾದ ಮಾಡಿ. ಹಿಂದೆ ಚರ್ಚ್ ಕಟ್ಟುವ ವಿಚಾರದಲ್ಲಿ ನೀವು ಆಶೀರ್ವಾದವಿರಲಿ. ಮತ್ತು ಕರ್ತನೆ ಆ ಕ್ರಿಸ್ಮಸ್ ಆಶೀರ್ವಾದಕರವಾಗಿರಲಿ. 4 ದಿಕ್ಕಿನಿಂದ ಜನ ಕೂಡಿ ಬರಲಿ ಸ್ವಾಮಿ. ನಿಮ್ಮ ಐಶ್ವರ್ಯ ತಕ್ಕ ಹಾಗೆ ಎಲ್ಲ ಕೊರತೆಗಳು ನೀಗಲ್ಪಡಲಿ ಸ್ವಾಮಿ. ಅದ್ಭುತವಾಗಿ ಆಶೀರ್ವಾದಕರವಾಗಿರುವಾಗ ಸಹಾಯ ಮಾಡು. ಕೃಪೆ ತೋರಿಸಿ ಸಹಾಯವನ್ನು ಆಶ್ವಾಸ ಬಲಪಡಿಸಬೇಕಾಗಿ ಎಲ್ಲ ಘನತಾ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಡು ತಂದೆ. ಆಮೇನ್. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ನನ್ನ ಸ್ಮಿತ ನಾಮ ಕಿರಿಸಲಿ. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದಗಳನ್ನು ಮರೆಯಬೇಡ. ಆಮೇನ್.